ಸ್ಕಂದ ಮಾತ ಅಂದರೆ ವಿಶೇಷವಾಗಿ 6 ಜನ ತಾಯಂದಿರ ಆ ಪ್ರೀತಿಯನ್ನ ಪಡೆದವನು. ಜೊತೆಗೆ ತಾಯಿ ಪಾರ್ವತಿಯ ಮುದ್ದಿನ ಮಗ. ಹಾಗೆ ದೇವಿ ತನ್ನ ತೊಡೆಯ ಮೇಲೆ ತನ್ನ ಮಗುವಿನ ಕೂಡಿಸಿಕೊಂಡು ತನ್ನ ತಾಲನ ಅಂದರೆ ಆ ಮಗುವಿನ ಲಾಲನೆ ಪಾಲನೆಯನ್ನು ಮಾಡ್ತಾ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟದ್ದು. ತಾಯಿ ಮಕ್ಕಳ ಒಂದು ಬಾಂಧವ್ಯ ಏನು ಅಂತ ನಾವಿಲ್ಲಿ ನೋಡಿ ಕಲಿಯಬಹುದು. ಹಾಗೆ ಕಲಿಬೇಕಾದ್ದೇನೆಲ್ಲ ಅದು ಈಸಿಯಾಗಿ ಗೊತ್ತಾಗುವಂತಹದ್ದೇ. ಒಂದು ಹಸು ಕರು ನೋಡಿಬಿಟ್ರೆ ತಾಯಿ ಮಕ್ಕಳ ಬಾಂಧವ್ಯ ಏನು ಅಂತ ಬಹುಶಃ ನಾವು ಎಲ್ಲೋ ತಪ್ಪು ಮಾಡ್ತೀವಿ ಅಂತಾನೆ ಇರಬೇಕು. ಈ ಸೃಷ್ಟಿನಲ್ಲಿ ಈ ಒಂದು ಪ್ರಾಣಿ ಪಕ್ಷಿಗಳಲ್ಲೂ ಸಹಿತ ಆ ಮಾತೃಪ್ರೇಮ ಎಂಬತಕ್ಕಂಥದ್ದನ್ನು ಅಷ್ಟು ತುಂಬಿಟ್ಟಿದ್ದಾನೆ ಭಗವಂತ. ಒಂದು ಪಕ್ಷಿಗಳ ನೋಡಿ, ಪಕ್ಷಿಗಳು ಎಲ್ಲೇ ಹಾರು ಹೋದ್ರೂ ತಾನು ಆಹಾರ ತಿನ್ನುತ್ತೋ ಬಿಡುತ್ತೋ ಸಿಕ್ಕಂತ ಒಂದಷ್ಟು ಆಹಾರವನ್ನು ಎತ್ಕೊಂಡ್ಬಂದು ತನ್ನ ಗೂಡಲ್ಲಿರ್ತಕ್ಕಂಥ ಮರಿಗಳಿಗೆ ಅದೇ ತಿನ್ನಿಸುತ್ತೆ. ಪಕ್ಷಿಗಳಲ್ಲಿದೆ. ಹಾಗೆ ಪ್ರಾಣಿಗಳಲ್ಲೂ ಸಹಿತ ಅದೇ ಪ್ರಕಾರ ಇರತಕ್ಕಂಥದ್ದು. ಅಷ್ಟೇ ಯಾಕೆ, ಮೊನ್ನೆ ಅಷ್ಟೇ ನಾ ಹೇಳ್ತಿದ್ದೆ, ಒಂದು ಆನೆ ಸಾಮಾನ್ಯಕ್ಕೆ ಒಂದು 10 ಆನೆಗಳು ಒಂದು ದಡವನ್ನು ದಾಟಬೇಕಾದ್ರೆ ಅದರಲ್ಲಿ ಒಂದು ಸಣ್ಣ ಮರಿ ಇರುತ್ತೆ. ಆ ಮರಿ ಒಂದು ಸ್ವಲ್ಪ ಆ ನೀರಿನ ಅಲೆಗೆ ಆ ನೀರಿನ ರಭಸಕ್ಕೆ 1-2 ಹೆಜ್ಜೆ ಮಾತ್ರ ಮುಂದಕ್ಕೆ ಹೊರಟೋಗುತ್ತೆ. ಅದು ಹೊರಟ ತಕ್ಷಣ ಅಲ್ಲಿ ನಿಜಕ್ಕೂ ಅಲ್ಲಿ ಯಾವುದೂ ಹೆಣ್ಣಾನೆ ಕಾಣಿಸ್ತಿಲ್ಲ ನಮಗೆ. ಆ ವಿಡಿಯೋದಲ್ಲಿ ಯಾವುದೂ ಹೆಣ್ಣಾನೆಗಳಿರಲಿಲ್ಲ. ಆದರೆ ಆ ತಾಯಿ ಇದ್ದೋ ಇಲ್ವೋ ಗೊತ್ತಿಲ್ಲ ನನಗೆ. ಆದರೆ ಆ ಬ್ಯಾಚಲ್ಲಿ ಇರ್ತಕ್ಕಂಥ ಒಂದು ಮರಿ ತಪ್ಪಿಸ್ಕೊಳ್ಳುತ್ತಲ್ಲ ಅಂತ ಹೇಳಿ ಅಲ್ಲಿದ್ದಂಥ ಎಲ್ಲಾ ಗಂಡಾನೆಗಳು ಎಲ್ಲವೂ ಭಯಂಕರವಾಗಿರ್ತಕ್ಕಂತಹ ದಂತಗಳೇ ಇದೆ. ಅಷ್ಟು ದೊಡ್ಡ ದೊಡ್ಡ ದಂತಗಳಿರ್ತಕ್ಕಂಥ ಆನೆಗಳು, ಅಂದ್ರೆ ಎಲ್ಲವೂ ಬೆಳೆದು ದೊಡ್ಡದಾಗಿರ್ತಕ್ಕಂಥ ಆ ಆನೆಗಳಲ್ಲಿ ಸಹಿತ ತನ್ನ ಬ್ಯಾಚಲ್ಲಿರ್ತಕ್ಕಂಥವರು ಅಥವಾ ಒಂದು ಮಾತೃವಾತ್ಸಲ್ಯವನ್ನು ತುಂಬುವಂತಹದ್ದು ಒಂದು ಮರಿ ಆನೆಯನ್ನ ಹಿಡಿಲಿಕ್ಕಾಗಿ ಅದು 2 ಹೆಜ್ಜೆ ಮುಂದೆ ದಾಟಿದ ತಕ್ಷಣ ಎಲ್ಲ ಆನೆಗಳು ಬಂದು ಹಿಂಗೆ ಅಡ್ಡ ನಿಂತ್ಕೊಳ್ಳುತ್ತೆ. ಅಂದ್ರೆ ಹರಿಯೋ ನೀರಿಗೆ ರಭಸಕ್ಕೆ ಅಡ್ಡ ನಿಂತುಕೊಂಡು ನಿಧಾನಕ್ಕೆ ಅದನ್ನು ದಡದಾಡಿಸ್ಕೊಳ್ಳುತ್ತೆ. ಅಂದ್ರೆ ಪ್ರಾಣಿ ಪಕ್ಷಿಗಳಲ್ಲೂ ಸಹಿತ ಮಾತೃವಾತ್ಸಲ್ಯ ಎಂಬತಕ್ಕಂಥದ್ದು ಎಷ್ಟಿದೆ ಯೋಚನೆ ಮಾಡಿ. ಹಾಗೆ ಮತ್ತೊಂದು ವಿಚಾರನೂ ನಾವು ಅರ್ಥ ಮಾಡ್ಕೋಬೇಕು. ತಾಯಿ ತನ್ನ ಗರ್ಭವನ್ನು ಸೀಳಿಕೊಂಡು 9 ಮಾಸಗಳು ಹೊತ್ತು ಸಾಕಷ್ಟು ಸಂಕಟದಿಂದ, ಆ ಸಂಕಟ ಎಷ್ಟಿರುತ್ತೆ, ಆ ಗರ್ಭಧಾರಣೆ ಆದಾದ್ರಿಂದ ಆ ಗರ್ಭವನ್ನು ಸಂರಕ್ಷಣೆ ಮಾಡ್ತಾ ಪ್ರಸವ ವೇದನೆ ಅನುಭವಿಸ್ತಾ ಮಗುವಿನ ಈ ಭೂಲೋಕಕ್ಕೆ ಕೊಡ್ತಾಳಲ್ಲ, ಭೂಮಿಗೆ ದಯಪಾಲಿಸಬೇಕಾದ್ರೆ ಆ ಸುಂದರವಾದ ಕ್ಷಣ ಅಲ್ಲಿವರೆಗೂ ತನ್ನ ತಾನು ಸಂಪೂರ್ಣವಾಗಿ ಮರೆತು ಬಿಡ್ತಾಳೆ. ತಾನು ತಿನ್ನುವಂತ ಆಹಾರ ಇಂಥ ತಿಂದ್ರೆ ಈ ಮಗು ಚೆನ್ನಾಗಾಗುತ್ತೆ ಅಂದ್ರೆ ಅದು ಯಾವ ಪದಾರ್ಥ ಇರಲಿ, ಅದು ಎಷ್ಟನ್ನ ಉಪ್ಪು ಖಾರ ಹುಳಿ ಏನೇ ಇರಲಿ ಅದನ್ನು ತಿನ್ನಬೇಕು ಆ ಮಗುವಿಗೆ ಆರೋಗ್ಯಕ್ಕೋಸ್ಕರ. ಗರ್ಭ ನಿಲ್ಲದಿರತಕ್ಕಂಥ ಒಬ್ಬ ತಾಯಿ ತನ್ನ ಗರ್ಭ ನಿಲ್ಲಲಿ, ತಾನು ಸಹಿತ ಒಂದು ಸಂತಾನ ಆಗ್ಬೇಕಂದ್ರೆ ನಾನು ಸಹಿತ ಒಂದು ಮಗುವಿನ ಜನನ ಕೊಡಬೇಕು ಅಂತ ಹೇಳಿ ಆ ತಾಯಿ ತಾನು ಯಾರು ಏನ್ ಹೇಳಿದ್ರು, ಯಾವ ಔಷಧಿಗಳು ಹೇಳಿದ್ರು, ಯಾವುದೇ ಒಂದು ವಿಚಾರ ಆದ್ರೂ ಸಹಿತ ಏನ್ ಹೇಳಿದ್ರು ಸರಿ ಆಯ್ತು ಅಂದ್ರೆ ಅಲ್ಲಿ ಗರ್ಭ ನಿಲ್ಲಬೇಕು. ಜಗತ್ತಿಗೆ ತಾನು ತಾಯಿ ಆಗಬೇಕು. ಒಂದು ಹೆಣ್ಣು ಅಂತಿದ್ರೆ ಆ ಹೆಣ್ಣಿಗೆ ತಾಯ್ತನ ಆದ್ರೇನೆ ಅದು ಒಂದು ಲಕ್ಷಣ ಅಂತ ಹೇಳ್ತಾರೆ. ತಾಯ್ತನದ ಸುಖ ಅನ್ನೋದು ಒಂದು ಭಾಗ ಆದ್ರೆ ಆ ತಾಯಿಗೆ ಎಷ್ಟು ಕೈ ಮುಗಿದ್ರು, ಎಷ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು, ಎಷ್ಟು ನಾವು ಋಣಿಯಾಗಿದ್ರು ಸಹಿತ ಆ ಋಣ ನಾವು ಹರಿಸ್ಲಿಕ್ಕೆ ಆಗುವುದೇ ಇಲ್ಲ. ಯಾಕೆಂದ್ರೆ ಆ 9 ಮಾಸಗಳ ಕತೆ ಹಾಗಿದೆ. ಇವತ್ತು ಸ್ಕಂದ ಮಾತ ಎಲ್ಲರೂ ಸಹಿತ ಆಲೋಚನೆ ಮಾಡ್ತೀವಿ. ಈ ಸ್ಕಂದ ಮಾತದ ಹಿಂದಿನ ರಹಸ್ಯವೂ ಹೀಗೆ ಇದೆ. ಆದರೆ ದೇವತೆಗಳಿಗೆ 9 ಮಾಸ ಇಲ್ಲ, 9 ಮಾಸಗಳನ್ನು ಹೊರಬೇಕಾದ್ದಿಲ್ಲ. ಅವರೆಲ್ಲ ಮಾನಸವಾಗಿ ಆಲೋಚನೆ ಮಾಡ್ತಾರೆ, ಹಾಗೇ ನಡೆದೋಗುತ್ತೆ. ಆದರೆ ಹೆಣ್ಣಿನ ಬದುಕು ಅದಲ್ಲ. ನಾವು ಮಾಡುವಂತಹ ಪ್ರತಿನಿತ್ಯದ ಆರಾಧನೆ ಮಾಡ್ತಿದ್ದೀವಲ್ಲ, ನವರಾತ್ರಿ ನವಶಕ್ತಿಯ ಆರಾಧನೆ, ಪ್ರತಿನಿತ್ಯ ದೇವಿಗೆ ಕೈ ಮುಗಿತೀವಿ, ವಿಶೇಷವಾದ ಆರಾಧನೆ ಮಾಡ್ತೀವಿ, ನಾನಾ ಪುಷ್ಪಗಳಿಂದ ಅಲಂಕಾರ ಮಾಡ್ತೀವಿ, ಇದೆಲ್ಲವನ್ನು ಮಾಡ್ತೀವಿ. ಜನ್ಮ ಕೊಟ್ಟವರನ್ನು ಮಾತ್ರ ಎಲ್ಲೋ ಒಂದು ಕಡೆ ದೂರ ಇಟ್ಟಿರ್ತೀವಿ. ಆದರೆ ಜನ್ಮ ಕೊಟ್ಟವರೇ ನಿಜಕ್ಕೂ ಇದಕ್ಕೆ ಕಾರಣೀಭೂತರಾಗ್ತಾರೆ. ಅವರಿಂದಲೇ ಸತ್ಯ ಇದು, ಅವರಿಂದಲೇ ರಾಜ್ಯ, ಅವರಿಂದಲೇ ಈ ಒಂದು ನಮ್ಮ ಸಾಮ್ರಾಜ್ಯ ಅಂತ ನಾವು ಯಾರೂ ಚಿಂತನೆ ಮಾಡುತ್ತಾ ಇಲ್ಲ. ಆದರೆ ಈ ಸ್ಕಂದ ಮಾತ ಅನುಷ್ಠಾನವನ್ನು ಮಾಡುವಾಗ ನಿಜಕ್ಕೂ ನೀವು ಸ್ಕಂದ ಮಾತ ವಿಗ್ರಹಕ್ಕೆಲ್ಲ ಮಾಡಬೇಕಾದ್ದು ನಿಮ್ಮ ಜನ್ಮ ಕೊಟ್ಟ ತಾಯಿಗೆ. ತಾಯಿ ಮಕ್ಕಳ ಬಾಂಧವ್ಯವನ್ನ ಸ್ಕಂದ ಮಾತ ಅಂತ ಹೇಳಿ ಇವತ್ತಿನ ದಿವಸ ನವರಾತ್ರಿಯ ವಿಶೇಷತೆ ಏನಾದ್ರು ಇದ್ರೆ ಅದನ್ನ ಜನ್ಮ ಕೊಟ್ಟ ತಾಯಿಯ ಪಾದ ತೊಳೆದು ಆ ಪಾದದ ನೀರಿನ ಒಂದುದ್ರನ್ನ ತೀರ್ಥವಾಗಿ ತೆಗೆದುಕೊಂಡು ಆ ನೀರಿನ ಪ್ರೋಕ್ಷಣೆ ಮಾಡಿಕೊಳ್ಳುವಂತ ಕಾಲ ಆಗತ್ತಲ್ಲ, ಅದು ಸಂಪೂರ್ಣವಾದಂಥ ಪೂಜಾ ಫಲ ಸಿಗುತ್ತೆ. ಇವತ್ತು ಯಾರ್ಯಾರು ನಿಮ್ಮ ತಾಯಂದ್ರೆ ನಿಮ್ಮ ಜೊತೆಲಿದ್ದಾರೋ, ತಾಯಿಯ ಸರಹದ್ದಲ್ಲಿ ತಾವಿದ್ದೀರೋ, ತಾವೆಲ್ಲರೂ ಇದನ್ನೇ ಮಾಡಿ. ಈಗಲೇ ಮಾಡಿ ಬನ್ನಿ ಅಂತಲ್ಲ, ಸಂಜೆ ಮನೆಗೆ ಹೋಗ್ತಿರಲ್ಲ, ಮನೆಗೆ ಹೋದಾಗ ಲಕ್ಷಣವಾಗಿ ಇವತ್ತು ನಿಮ್ಮ ತಾಯಿನ ಕೂಡಿಸಿ ಅವರ ಪಾದವನ್ನು ತೊಳೆದು ಒಂದುದ್ರಣ ತೀರ್ಥವನ್ನು ತೆಗೆದುಕೊಂಡು ಆ ನೀರನ್ನ ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ಇವತ್ತಿನ ದಿವಸ ಅವರ ಆಶೀರ್ವಾದವನ್ನು ಪಡೀರಿ. ಸ್ಕಂದ ಮಾತ ಅನುಷ್ಠಾನದ ಸಂಪೂರ್ಣ ಫಲ ನಿಮಗೆ ಖಂಡಿತ ಸಿಗುತ್ತೆ. ಹಾಗೆ ಆ ತಾಯಿ ಆ ಒಂದು ಪ್ರಸವ ವೇದನೆಯನ್ನು ಅನುಭವಿಸ್ತಾ ತನ್ನ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಮೂಳೆಗಳು, ನರಗಳು ಎಲ್ಲವೂ ಸಹಿತ ಒಂದು ಸತಿ ಹಿಡಿದು ಬಿಡ್ತಾಳಲ್ಲ, ಆಗ ಸಂಪೂರ್ಣವಾಗಿ ಒಂದು ದೇಹವನ್ನ ನಾವು ಈ ಕಬ್ಬಿನ ಜಲ್ಲೆನ ಮುರಿಬೇಕಾದ್ರೆ ನಾವು ಏನು ಶಕ್ತಿ ಕೊಡ್ತೀವಲ್ಲ ಅದಕ್ಕಿನ್ನ ಅಧ್ವಾನವಾದಂತಹ ಪರಿಸ್ಥಿತಿ ಆ ಹೆಣ್ಣಿಗಾಗುತ್ತಂತೆ. ಆದರೆ ಇವತ್ತಿನ ಪ್ರಕ್ರಿಯೆಗಳು ಸಿಸರಿನ್ ಬಂದಿರಬಹುದು, ಆ ನೋವಿನ ಅಂಶಗಳು ಕಡಿಮೆ ಇರಬಹುದು, ಹಾಗಾಗಿ ಹೆಣ್ಣಿಗೆ ಆ ಅಂಶಗಳು ಗೊತ್ತಿಲ್ಲ. ಆದರೆ ಹಿಂದಿನ ತಾಯಂದಿರಿದ್ದಾರಲ್ಲ, ನಿಮ್ಮ ತಾಯಂದರು
ನಿಮ್ಮ ತಾಯಿ, ನನ್ನ ತಾಯಿ ಇವರೆಲ್ಲ ಸಿಜರಿನ್ ಮಾಡಿದವರಲ್ಲ, ಸಿಜರಿನಲ್ಲಿ ಆದವರಲ್ಲ. ಆಮೇಲೆ ಇವತ್ತೆಲ್ಲ ಒಂದು ಮಗು ಆದರೆ ಮುಗಿದೋಯ್ತು. ಇನ್ನೊಂದು ಮಗು ಬಗ್ಗೆ ಆ ಚಿಂತನೆಯೂ ಇಲ್ಲ, ಮಾಡೋದೂ ಇಲ್ಲ. ಯಾಕೆಂದ್ರೆ ಆ ಮಗುವಿನ ವಿದ್ಯಾಭ್ಯಾಸ ಏನು, ಆ ಮಗುವಿನ ಲಾಲನೆ ಪಾಲನೆ ಏನು, ಆ ಮಗುವಿಗೆ ಏನು ಆಸ್ತಿ ಮಾಡಿಡಬೇಕು, ಏನಕ್ಕೆ ಬೇಕು ಆಸ್ತಿ? ಆದರೆ ನಮ್ಮ ಚಿಂತನೆ ಆಗಿದೆ, ಆಸ್ತಿ ಬೇಕು, ಮಗುಗೆ ವಿದ್ಯಾಭ್ಯಾಸ ಬೇಕು. ಆ ಶಾಲೆಯಲ್ಲಿ ಇನ್ನೂ ಗರ್ಭದಲ್ಲಿ ಮಗು ಬಿದ್ದ ತಕ್ಷಣ ಆಗಲೇ ಅಡ್ಮಿಷನ್ ನಾವು ನೋಡ್ಕೋಬೇಕಲ್ಲಿ. ಆ ಶಾಲೆ ನಾವು ಸೇರಿಸಬೇಕು ಅಂದ್ರೆ ಆಗ್ಲೇ ಹೋಗಿ ಬರ್ದಿರ್ಬೇಕು, ನಾವು ನಮ್ಮ ಮನೆಯಲ್ಲಿ ಈ ತರಹ 3 ತಿಂಗಳು ತುಂಬಿದೆ. ಎಂತಹ ಪರಿಸ್ಥಿತಿಗೆ ಬಂತು. ನಾವು ಹೊರಗಡೆ ಸರ್ವ ವಿಶ್ವೇಶ್ವರಯ್ಯನವರಾಗ್ಲಿ, ಅಂಬೇಡ್ಕರ್ ಅವರಾಗ್ಲಿ, ಇವರೆಲ್ಲ ಓದಿರ್ತಕ್ಕಂತಹದ್ದು ದೊಡ್ಡ ದೊಡ್ಡ ಶಾಲೆಗಳಲ್ಲೇ ಓದಿದ್ದಾರ? ನಾನು ಇಬ್ಬರ ಹೆಸರು ಮಾತ್ರ ಹೇಳಿದ್ದೇನೆ. ಇಂಥ ಎಷ್ಟೋ ಜನ, ಲಕ್ಷಾಂತರ ಜನ ಇದ್ದಾರಲ್ಲ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಎಲ್ಲ ಬೀದಿ ದೀಪದಲ್ಲಿ ಓದ್ದವರು ಇದ್ದಾರೆ. ಒಂದು ಸೀಮೆಣ್ಣೆ ಬುಡ್ಡಿ, ಅವಾಗೆಲ್ಲ ಆ ಸೀಮೆಣ್ಣೆ ಬುಡ್ಡಿ ಇಟ್ಕೊಂಡು ಓದ್ದವರಿದ್ದಾರೆ. ಅಂತಹವರೆಲ್ಲ ಜ್ಞಾನವಂತರಲ್ವಾ? ಆದರೆ ಇವತ್ತು ನಮ್ಮ ಮನೆ ಮಕ್ಕಳಿಗೆ ಎಲ್ಲವನ್ನೂ ಸಹಿತ ನಾವು ಸೌಲಭ್ಯಗಳನ್ನು ಕೊಡ್ತಿದ್ದೀವಿ. ಅವರ ವಿದ್ಯಾಭ್ಯಾಸ ಯಾವ ಮಟ್ಟದಲ್ಲಿದೆ? ಮಕ್ಕಳಿಗೆ ವಿದ್ಯೆ ಇದೆ, ಸಂಸ್ಕಾರ ಇಲ್ಲ. ಬುಕ್ ಮೇಲೆ ಸೈನ್ ಹಾಕೋದು ಮಾತ್ರ ಗೊತ್ತಿದೆ. ಮೊನ್ನೆ ಯಾರೊಬ್ರು ಪುಣ್ಯಾತ್ಮರು ಹೇಳ್ತಿದ್ರು, ಹಾಲು ಎಲ್ಲಿಂದ ಹೋಗಿ ಮನೆಗೆ ಹೋಗಿ ಮನೇಲಿರ್ತಕ್ಕಂಥ ಮಗನಿಗೆ ಹಾಲು ತಗೊಂಬ ಅಂದ್ರೆ ಅವನು ಮನೇಲಿರ್ತಕ್ಕಂಥ ಒಬ್ಬ ಕೆಲಸದಾಳಿಗೆ ಹೇಳ್ತಾನೆ, ಹೋಗಿ ಹಾಲು ತಗೊಂಡ್ಬಾ ಅಂತ. ಹಾಲು ಎಲ್ಲಿ ತರಬೇಕು ಅಂತ ಮಗನಿಗೆ ಗೊತ್ತಿಲ್ಲ. ಮಗ ಬೇಕರಿಯಲ್ಲಿ ಹಾಲು ತರಬೇಕಾ, ಅಥವಾ ಹಾಲು ಡೈರಿಗೆ ಹಾಲು ತರಬೇಕಾ, ಅಥವಾ ಹಾಲು ಸಿಗೋ ಸ್ಥಳ ಎಲ್ಲಿದೆ, ಆ ಹಾಲು ಎಲ್ಲಿಂದ ಬರುತ್ತೆ ಅಂತಾನೆ ಗೊತ್ತಿಲ್ವಲ್ಲ. ಒಂದಷ್ಟು ಜನ ಹೆಣ್ಮಕ್ಳು ನೋಡ್ಬೇಕು ನೀವು, ಅವರು ಗೋಮಯನ ಮುಟ್ಟೋದೇ ಇಲ್ಲ, ಹಸುನ್ನೇ ಮುಟ್ಟಲ್ಲ. ಛೀ ಅಬ್ಬಾ ಅಂತಾರೆ. ಯಾಕೆಂದ್ರೆ ಹಸು ಗೋಮಯ, ಗೋಮೂತ್ರ ಇರುತ್ತಲ್ಲ, ಸ್ವಲ್ಪ ಮಟ್ಟಿಗೆ ಆ ಹಸು ಮೇಲೆ ಆ ನೊಣಗಳು ಇದು ಓಡಾಡ್ತಿರುತ್ತಲ್ಲ, ಅದು ನೋಡ್ಬಿಟ್ರೆ 3 ದಿವಸ ಹಾಲು ಕಾಫಿ ಕುಡಿಯಲ್ಲ. ಅದು ಬಿಟ್ರೆ ಗತಿ ಇಲ್ಲ. ಆದರೆ ಅದನ್ನು ನಾವು ಮಾಡ್ತೀವಿ. ಮಕ್ಕಳಿಗೆ ಹಾಲು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಅಂತಹ ಮಕ್ಕಳನ್ನು ನಾವು ಬೆಳೆಸ್ತಾ ಇದ್ದೀವಿ. ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳು ಎಲ್ಲೆಲ್ಲಿ ಏನ್ ಸಿಗುತ್ತೆ, ಈ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ, ಅಕ್ಕಿ ತಗೊಂಬ ಅಂದ್ರೆ ಅಕ್ಕಿ ತಗೊಂಬರ್ಲಿಕ್ಕೆ ಮಾತ್ರ ಗೊತ್ತು. ಅಕ್ಕಿ ಹೇಗೆ ಬರ್ತಿದೆ, ಆ ಭತ್ತ ಹೇಗೆ ಬೆಳೀತಿದ್ದಾನೆ, ಆ ರೈತ ಬೆಳಿಬೇಕಾದ್ರೆ ಏನ್ ಕಷ್ಟಪಡ್ತಿದ್ದಾನೆ, ಆ ಭೂಗರ್ಭದಿಂದ ಬರಬೇಕಾದ್ರೆ ಬೆಳೆ ಎಷ್ಟು ತಿಂಗಳು ಟೈಮ್ ತಗೊಳುತ್ತೆ, ಆ ಬಂದಂತ ಬೆಳೆನ ಹೇಗೆ ಸಂಸ್ಕಾರ ಮಾಡಬೇಕು, ಅದನ್ನ ಸಂಸ್ಕಾರ ಆದ ನಂತರ ಅದು ಸಂರಕ್ಷಣೆ ಹೇಗೆ ಮಾಡಬೇಕು, ಅದಾದ ನಂತರ ನಮ್ಮ ಹೊಟ್ಟೆಗೆ ಬರೋದ್ರೊಳಗಾಗಿ ಅದಕ್ಕೆ ಏನೇನೆಲ್ಲ ಪ್ರೋಸೆಸ್ ಆಗೋಗಿರುತ್ತೆ. ಇದು ಯಾವುದ್ರ ಬಗ್ಗೆ ಅರಿವು ಗೊತ್ತಿಲ್ಲ. ಆದರೆ ನಮ್ಮ ಮಗ ಗ್ರಾಜುಯೇಟ್ ಆಗಿದ್ದಾನೆ. ಮಗ ಗ್ರಾಜುಯೇಟು, BEd ಇಂಥವನ್ನು ಓದಿದ್ದಾನೆ ನಿಜ. ಆದರೆ ಹಾಲಲ್ಲಿ ಬರುತ್ತೆ, ಹಾಲನ್ನು ತರುವಂತಹ ರೀತಿ ಏನು, ಅಥವಾ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳೇನು, ಇದು ಯಾವುದ್ರ ಬಗ್ಗೆ ಇಲ್ಲ. ಇದೆಲ್ಲವೂ ತಿಳ್ಕೊಳ್ಬೇಕಾದ್ರೆ ಈ ನವರಾತ್ರಿ ಬೊಂಬೆಗಳಿದೆಯಲ್ಲ, ಇದನ್ನು ಒಮ್ಮೆ ನೋಡಿ. ಬಹುಶಃ ಅದಕ್ಕೆ ಇರಬೇಕು, ಗತ ವೈಭವವನ್ನು ಮರಿತಿದ್ದೀವಿ ಅಂತಲೇ ಇಂತಹ ಬೊಂಬೆಗಳನ್ನ ಇಟ್ಟು ಆ ಬೊಂಬೆಗಳ ರೂಪದಲ್ಲಿ ಇವತ್ತಿನ ಸಹ ನಾವೆಲ್ಲವನ್ನು ಚಿಂತನೆ ಮಾಡಬೇಕಾಗಿದೆ. ಪ್ರತಿಯೊಂದು ಸಹಿತ ಶ್ರೀ ವಿಷ್ಣು ದಶಾವತಾರ, ವಿಷ್ಣುವಿನ ದಶಾವತಾರ ಇವತ್ತಿನ ಮಕ್ಕಳಿಗೆ ಗೊತ್ತೇ ಇಲ್ಲ. ಆದರೆ ಆ ದಶಾವತಾರ ಗೊತ್ತಾಗಲಿ ಅಂತಲೇ ಇಲ್ಲಿ ಬೊಂಬೆಗಳನ್ನು ನಾವು ಜೋಡಿಸಿದ್ದೀವಿ. ಹಾಗೆ ವಾದ್ಯಗಳನ್ನು ನೋಡ್ತಿದ್ದೀವಿ, ಆನಂದ ಪಡ್ತಿದ್ದೀವಿ. ಪ್ರತಿಯೊಂದು ವಾದ್ಯಗಳಲ್ಲೂ ಏನು ಸ್ವರ ಬರುತ್ತೆ, ಆ ಸ್ವರದಿಂದ ಏನು ವಾದ್ಯಗಳಾಗಿದೆ, ಆ ವಾದ್ಯವನ್ನು ಹೇಗೆ ಕಂಡುಹಿಡಿದ್ರು, ಇದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ನಮ್ಮ ಮುಂದೆ ಇಲ್ಲಿ ವಾದ್ಯಗಳು ಇದೆ. ಹಾಗೆ ಪ್ರತಿಯೊಂದು ಸಹಿತ ಪ್ರತಿಯೊಂದು ವಿಚಾರಗಳನ್ನು ನಾವು ಆಲೋಚನೆ ಮಾಡ್ತಾ ಹೊರಟ್ರೆ ಇನ್ನು ಮುಂದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಬೊಂಬೆಗಳನ್ನು ಇಟ್ಟು ಇದು ಹೀಗಿತ್ತು, ಹೀಗಾಯ್ತು ನೋಡಿ, ಹಸು ಅಂದ್ರೆ ಇದು, ಹಾಲು ಕರೆಯೋ ಸ್ಥಳ ಇದು ನಾವು ತೋರಿಸ್ಬೇಕಾಗತ್ತೆ. ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಭೂಮಿಯೊಂದು ಹಸಿರು ತೋರಿಸಬೇಕು, ಹಸಿರನ್ನು ತೋರಿಸ್ಬಿಟ್ಟು ಇಲ್ಲಿ ಭತ್ತ ಬೆಳೀತಕ್ಕಂಥದ್ದು, ಇದು ಗದ್ದೆಯಲ್ಲಿ ನೀರು ಹಿಂಗೆ ನಿನ್ಸಿರಬೇಕು, ಇಲ್ಲಿ ಬಿತ್ತನೆ ಹಾಕಬೇಕು, ಈ ಕಾಲಗಳಲ್ಲೇ ಮಳೆ ಬರ್ತಕ್ಕಂಥದ್ದು. ಮಳೆ ಬರ್ತಕ್ಕಂಥದ್ದು ಇವತ್ತಿನ ಮಕ್ಕಳಿಗೆ ತಿಥಿವಾರ ನಕ್ಷತ್ರ ಏನಾದ್ರು ಗೊತ್ತಾ? ತದಿಗೆ, ಬೆದಿಗೆ, ಪಂಚಮಿ, ಸೃಷ್ಟಿ ಏನಾದ್ರೂ ಗೊತ್ತಾ? ಇವು ವಾರಗಳೇ ಗೊತ್ತಿಲ್ಲ. ನೀವು ಕನ್ನಡದಲ್ಲಿ ಏನಾದ್ರು ಭಾನುವಾರ, ಸೋಮವಾರ, ಮಂಗಳವಾರ ಹೇಳ್ಬಿಟ್ರೆ ಅದು ಅವರು ಬೆಬ್ಬೆಬ್ಬಾಗ್ಬಿಡ್ತಾರೆ. ಅವ್ರಿಗೆ ಗೊತ್ತಿರೋದು ಇಂಗ್ಲಿಷ್ ಮಾತ್ರ. ಇಂಗ್ಲಿಷಲ್ಲಿ ಇರ್ತಕ್ಕಂಥದ್ದೇ ಗೊತ್ತು ಅಲ್ವಮ್ಮ? ಸಂಡೇ ಮಂಡೇ ಮಾತ್ರ ಗೊತ್ತು, ಶನಿವಾರ ಭಾನುವಾರ ಗೊತ್ತಿಲ್ಲ. ಇನ್ನು ತಿಥಿವಾರ ನಕ್ಷತ್ರ ಗೊತ್ತೇ ಇಲ್ಲ. ಎರಡೊಂದು ಮಗ್ಗಿ ಕೇಳಿ ಆಗೋದೇ ಇಲ್ಲ. 2 ಒನ್ಸಾನೇ ಹೇಳಬೇಕು ಅಲ್ವಮ್ಮ? ಎಂತಹ ಪರಿಸ್ಥಿತಿ ಬಂತು. ಕನ್ನಡ ನಾಡಿನಲ್ಲೂ ಕನ್ನಡ ಅನ್ನೋದನ್ನ ಮಾಯ ಮಾಡ್ತಾ ಇದ್ದೇವೆ ನಾವು. ಇರಲಿ, ಏನೇ ಆದರೂ ನಾವಲ್ಲ ಹೋಗೋದು ಬೇಡ. ಸ್ಕಂದ ಮಾತ ಇವತ್ತು ತಾಯಿ ಮಕ್ಕಳ ಬಾಂಧವ್ಯ. ನಿಮ್ಮ ಜನ್ಮ ಕೊಟ್ಟ ತಾಯಿಯ ಪಾದವನ್ನು ತೊಳಿರಿ. ಆ ಒಂದು ಪಾದವನ್ನು ತೊಳೆದ ನಂತರ ಒಂದು ದ್ರಣ ತೀರ್ಥವನ್ನು ತೆಗೆದುಕೊಳ್ಳಿ, ಆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಈ ಭಾಗ್ಯ ಎಲ್ಲರಿಗೂ ಸಿಗಲಿ, ಒಳ್ಳೇದಾಗಲಿ. ಮಕ್ಕಳಿಗೆ ಸಂಸ್ಕಾರದ ಕೊರತೆ ಬಹಳಷ್ಟು ಇದೆ. ಆ ಸಂಸ್ಕಾರದ ಕೊರತೆ ಬೇಕು. ಆ ಕೊರತೆ ಆಗಿರ್ತಕ್ಕಂಥದ್ದನ್ನು ನೀಗಿಸಬೇಕು. ಮಕ್ಕಳನ್ನ ದೇವಾಲಯಕ್ಕೆ ಬರಬೇಕಾದ್ರೂ ಸಹಿತ ಹೇಗೆ ಬರಬೇಕು? ಅವರ ಶುಭ್ರ ವರ್ಣದ ವಸ್ತ್ರಗಳನ್ನಾಗಿರ್ಬೇಕು. ಅಂದ್ರೆ ಒಳ್ಳೆಯ ಬಟ್ಟೆಯನ್ನು ಹಾಕೊಂಡು, ಒಳ್ಳೆ ಬಟ್ಟೆ ಅಂದ್ರೆ ರೇಷ್ಮೆನೋ ಅಥವಾ ಹೊಸ ಬಟ್ಟೆಗಳು ತಗೊಂಬಂದು ಹಾಕಿ ಅಂತ ನಾನು ಹೇಳಲ್ಲ. ಮಕ್ಕಳು ದೇವಸ್ಥಾನಕ್ಕೆ ಬರಬೇಕಾದ್ರೆ ಆ ಅಲಂಕಾರ ಹೇಗಿರಬೇಕು? ಮೈ ತುಂಬ ಬಟ್ಟೆ ಇರಬೇಕು.
ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ, ಅದರಲ್ಲೂ ಹೆಣ್ಣು ಮಕ್ಕಳನ್ನ ದೇವಾಲಯ ಗಂಡು ಮಕ್ಕಳ ಬಗ್ಗೆ ಬಿಡಿ. ನೀವು ಅವರಿಗೆ ನಿಕ್ಕರ್ ಹಾಕ್ತಿರೋ, ಪ್ಯಾಂಟ್ ಹಾಕ್ತಿರೋ, ಅಥವಾ ಒಂದು ಪಂಚೆ ಹೊಡಿಸ್ಕೊಳ್ತಿರೋ, ನೀವೇನಾದರೂ ಮಾಡಿ. ಗಂಡು ಮಕ್ಕಳ ಬಗ್ಗೆ ನಾನು ಚಿಂತನೆ ಮಾಡೋದಿಲ್ಲ, ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ. ಆದರೆ ನಿಮ್ಮ ಮನೆ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ, ಅದರಲ್ಲೂ ಈ ನವರಾತ್ರಿ 9 ದಿವಸ ಲಕ್ಷಣವಾಗಿ ಹೆಣ್ಮಕ್ಕಳಿಗೆ ಕೈ ತುಂಬ ಬಳೆ ಹಾಕಿ, ಒಳ್ಳೆ ಲಂಗಾದಾವಣಿನೋ, ಲಂಗಾ ಬ್ಲೌಸೋ, ಅಥವಾ ಮೈತುಂಬ ಒಂದು ಒಳ್ಳೆ ಬಟ್ಟೆಯನ್ನು ಉಟ್ಕೊಳ್ಳೋಕೆ ಹೇಳಿ. ಈಗ ಫ್ರಾಕು, ತೊಡೆ ಮೇಲೆ ಹಾಕುವಂಥ ಇಷ್ಟುದ್ದ ಗೇಣುದ್ದ ಬಟ್ಟೆಗಳು ಅವೆಲ್ಲ ನಾವು ಬಿಡೋಣ. ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ಪದ್ಧತಿ ಅಲ್ಲ ಅದು. ನಮ್ಮ ಮಕ್ಕಳನ್ನ ಇನ್ನೊಬ್ಬರಿಗೆ ಬಲಿಪಶು ಮಾಡಿ ಇನ್ನೊಬ್ಬರಿಗೆ ಆಹಾರವಾಗಿ ಮಾಡೋದಕ್ಕೆ ತಂದೆ ತಾಯಿಗಳು ನಾವೇ ಕಾರಣ. ಇದು ಬೇರೆಯವರಲ್ಲ. ನಮ್ಮ ಮನೆ ಮಕ್ಕಳನ್ನ, ಅವರ ಮೈ ಪ್ರದರ್ಶನವನ್ನ ನಾವು ಅವ್ರು ಚೆನ್ನಾಗಿ ಕಾಣಲಿ ಇದ್ದಲ್ಲಿ ಇಷ್ಟುದ್ದ ಬಟ್ಟೆಗಳು ಹಾಕ್ಬಿಟ್ಟು, ಚೋಟದ ಬಟ್ಟೆ ಹಾಕಿ ಮನೆಯೆಲ್ಲ ಓಡಾಡಿಸ್ತಾ ಅದನ್ನು ಬೀದಿಗೆ ಕಳಿಸಿ ಅಲ್ಲೇನೋ ಪಕ್ಕದ ಮಕ್ಕಳ ಜೊತೆ ಆಟ ಆಡಕ್ಕೆ ಬಿಡ್ತೀವಲ್ವಾ, ಅಲ್ಲಿ ತಾನೇ ವ್ಯತ್ಯಾಸ ಆಗ್ತಾ ಇರತಕ್ಕಂಥದ್ದು. ಈ ನವರಾತ್ರಿ ಅಂದ್ರೆ ದೇವಿಯ ಅವತಾರ, ದೇವಿಯ ವಿಶೇಷವಾಗಿರ್ತಕ್ಕಂಥ ಅಂಶಗಳು. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ಆ ಪುಟ್ಟ ಮಕ್ಕಳು ವಾಟ್ಸಪ್ ಅಲ್ಲಿ, ಫೇಸ್ಬುಕ್ಗಳಲ್ಲಿ ನೋಡ್ತಾ ಇದ್ರೆ ಆ ಪೋಷಕರು, ತಂದೆ ತಾನು ನಿಜಕ್ಕೂ ಕೈ ಮುಗಿಬೇಕು ಅವರಿಗೆ. ಗತ ವೈಭವವನ್ನು ಜ್ಞಾಪಿಸ್ತಕ್ಕಂಥದ್ದು. ಅಂದ್ರೆ ದೇವರಲ್ಲಿದ್ದಾನೆ, ದೇವ್ರನ್ನ ಯಾರು ನೋಡಿದ್ದಾರೆ? ದೇವ್ರನ್ನ ನೋಡಿರ್ತಕ್ಕಂಥವ್ರು ನಾವು ಯಾರು ಅಲ್ಲ. ಆದ್ರೆ ಒಂದು ದೈವಾಂಶ ಸಂಭೂತ ಇದೆ, ಒಂದು ಅಗೋಚರವಾಗಿರೋ ಶಕ್ತಿ ಇದೆ. ಆ ಶಕ್ತಿಗೆ ಒಂದು ಅಲಂಕಾರ ಮಾಡಿದ್ದೇವೆ ನಾವು. ಶಕ್ತಿಗೆ ಒಂದು ಅಲಂಕಾರವನ್ನು ಮಾಡಿ ನಾವೆಲ್ಲರೂ ಸಹಿತ ತೃಪ್ತಿ ಪಡ್ತಿದ್ದೀವಿ. ನಿಮ್ಮ ಹೊಟ್ಟೆಲಿ ಹುಟ್ಟಿರುವಂತಹ ಮಕ್ಕಳೇ ದೇವರುಗಳು. ಆದ್ರೆ ಆ ದೇವರುಗಳನ್ನ ದೇವ್ರ ತರ ನೋಡ್ಬೇಕೇ ವಿನಃ ದೇವರಿಗೆ ಕ್ಯಾಬ್ರೆ ಡ್ಯಾನ್ಸರ್ ತರ ಒಂದು ತೊಡೆ ಮೇಲೆ ಬಟ್ಟೆ ಹಾಕಿ ಅವ್ರನ್ನ ಇಲ್ಲದ ಅವತಾರಗಳು ಮಾಡಿ, ಹೊಟ್ಟೆ ಕಾಣೋ ತರ, ಮೈ ಕಾಣೋ ತರ, ತೊಡೆ ಕಾಣೋ ತರ, ಅಥವಾ ಇನ್ನೇನೋ ಅವತಾರಗಳು ಮಾಡಿ ಆ ಮಕ್ಕಳ ಜೀವನ ಹಾಳು ಮಾಡಬೇಡಿ. ಇದು ತಂದೆ ತಾಯಂದ್ರು ನಾವು ಮಾಡ್ತಿರ್ತಕ್ಕಂಥ ಅಕ್ಷಮ್ಯ ಅಪರಾಧ. ನಾವು ಮಾಡೋದೇ ತಪ್ಪಿದು. ಮಕ್ಕಳ ಅಪೇಕ್ಷೆ ಪಡುತ್ತೆ, ಬೇರೊಬ್ರು ಬಟ್ಟೆ ಹಾಕಿರೋದು ನೋಡ್ರೆ ನನಗೂ ಅಂತದೇ ಬಟ್ಟೆ ಬೇಕು ಅನ್ನುತ್ತೆ. ಅದಕ್ಕೆ ಹೇಳ್ಕೊಡ್ಬೇಕು, ಅದೆಲ್ಲ ನಮ್ಮ ಸಂಸ್ಕೃತಿ, ಇದು ನಮ್ಮ ಸಂಸ್ಕೃತಿ. ಮೈ ತುಂಬ ಬಟ್ಟೆ ಹಾಕೋದು ಇದರಲ್ಲಿ ಈ ನವರಾತ್ರಿ ವೈಭೋಗವಾಗಿ ಆ ಮಕ್ಕಳು ಒಂದೊಂದು ಅಲಂಕಾರ ಮಾಡ್ತಿದ್ದಾರೆ. ಏನ ಓಲೆಗಳೇನು, ಆ ಹಣೆಗಿಡೋ ಕುಂಕುಮ ಏನು, ಆ ಮಕ್ಕಳ ಮುಖ ಲಕ್ಷಣ ಏನು, ಜೊತೆಗೆ ಆ ಉಡುಗೆ ತೊಡುಗೆಗಳು. ಅದಕ್ಕೋಸ್ಕರ ಹೇಳೋದು ನವರಾತ್ರಿ ಬಂತು ಅಂದ್ರೆ ಈಗಲಾದ್ರೂ ಕಲ್ತ್ಕೋಬೇಕು. ನಾವು ನಮ್ಮಲ್ಲಿರ್ತಕ್ಕಂಥ ದುಷ್ಟತನವನ್ನು ಹೊಡೆದೋಡಿಸಬೇಕು. ಹಾಗೆ ಒಂದಷ್ಟು ಸಂಸ್ಕಾರದ ಅರಿವನ್ನು ನಾವು ಮೂಡಿಸ್ಕೊಳ್ಬೇಕು. ನಮ್ಮ ಮನೆ ಮಕ್ಕಳಿಗೆ ಅದು ಪಾಠ ಹೇಳಬೇಕು. ಅವಾಗಲೇ ಸರಿ ಹೋಗ್ತಕ್ಕಂಥದ್ದು. ನಾನು ಆಡುವ ಮಾತಲ್ಲಿ ನಿಮ್ಗಳ ಮನಸ್ಸು ನೋಯಬಹುದು. ಯಾಕೆಂದ್ರೆ ಇವತ್ತು ಎಲ್ಲಾ ತಂದೆ ತಾಯಂದ್ರು ಅದನ್ನೇ ಮಾಡ್ತಾ ಇರೋದು. ನಾವು ನಮ್ಮ ಮಕ್ಕಳಿಗೆ ಹೋಗಿ ಬಟ್ಟೆ ತರ್ತೀವಲ್ವಾ, ತರುವಾಗ ಬಟ್ಟೆ ಮೈತುಂಬ ಬಟ್ಟೆ ತರಲ್ಲ. ಮೈತುಂಬ ಬಟ್ಟೆ ತಂದ್ರೆ ಅದು ಅವಮಾನ. ಅಂತ ಮಕ್ಕಳಿಗೆ ಬಟ್ಟೆ ಹಾಕಬಾರ್ದು. ಶಾಲೆಗಳಲ್ಲಿರ್ತಕ್ಕಂಥ ಯೂನಿಫಾರ್ಮ್ ಯಾವ ದರಿದ್ರ ಜನ ಇದನ್ನ ಆಯ್ಕೆ ಮಾಡಿದ್ರು, ಮಕ್ಕಳಿಗೆ ಇಷ್ಟೇ ತುಂಡದ ಬಟ್ಟೆ ಹಾಕಿದ್ರೆ ಮಾತ್ರ ಮಕ್ಕಳು ಓದ್ತಾರೆ, ಹೆಣ್ಮಕ್ಳು ಇಲ್ಲಾಂದ್ರೆ ಓದೋದಿಲ್ಲ ಅಂತ. ಯಾಕೆಂದ್ರೆ ಚಳಿ ಇದ್ರೆ ಮಾತ್ರ ಓದ್ತಾರ. ಇವತ್ತಿಗೂ ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಲಿ. ಆದರೆ ಒಂದಷ್ಟು ಭಾಗದಲ್ಲಿ ನಿಜಕ್ಕೂ ಹೇಳ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಶಾಲಾ ಉಪಾಧ್ಯಾಯರು, ಅಧ್ಯಾಪಕರು ಅದನ್ನ ಪಾಲನೆ ಮಾಡಿದಿರಿ. ಲಕ್ಷಣ ಮೈತುಂಬ ಹೆಣ್ಮಕ್ಳಿಗೆ ಬಟ್ಟೆ ಹಾಕಿಸ್ತಾ ಇದ್ದೀರಿ. ಆದರೆ ಇನ್ನಷ್ಟು ಸಂಪ್ರದಾಯ ಇರ್ತಕ್ಕಂಥ ಅವರು ಹೆಚ್ಚು ಬೆಲೆ ಬಾಳುವಂತ ಶಾಲೆಗಳು, ಯಾಕೆಂದ್ರೆ ಅವ್ರ ಫೀಸು ಹಾಗೆ ಇರುತ್ತೆ ನೋಡಿ. ದುಡ್ಡು ಕೊಟ್ಟರು ನಮ್ಮ ಮಕ್ಕಳನ್ನ ಹಾಳು ಮಾಡ್ಕೊಳ್ಳೋದು ಎಂತಹ ಪರಿಸ್ಥಿತಿಯಪ್ಪ. ಯಥೇಚ್ಛವಾಗಿ ಫೀಸ್ ಕೊಡಬೇಕು. ಅವರ ಶಾಲೆಗೆ ನಮ್ಮ ಮಕ್ಕಳನ್ನ ಸೇರಿಸಬೇಕಾದ್ರೆ ಕ್ಯೂನಲ್ಲಿ ನಿಂತ್ಕೋಬೇಕು. ನಮ್ಮ ಮಕ್ಕಳಿಗೆ ತುಂಡದ ಬಟ್ಟೆ ಹಾಕಿ ಬೀದಿಯಲ್ಲಿ ಓಡಾಡಬೇಕಾದ್ರೆ 4-6 ಜನ ನೋಡಿ ಜೋಲ್ ಸುರಿಸ್ಕೊಂಡು ಸಾಯ್ಬೇಕು. ಎಂಥ ಪರಿಸ್ಥಿತಿ ಇದು. ಇದೆಲ್ಲ ಹೇಳಿದ್ರೆ ನಿಜಕ್ಕೂ ಹೊಟ್ಟೆ ಉರಿಯುತ್ತೆ ಮಕ್ಕಳಿಗೆ. ತಿರುಗಿ ಯಾವುದೋ ಒಂದು ಮಗುಗೆ ಅನ್ಯಾಯ ಆಯಿತು, ಏನೋ ತೊಂದರೆ ಆಯಿತು, ಅಲ್ಲಿರ್ತಕ್ಕಂಥ ಅಧ್ಯಾಪಕರು, ಪಾಠ ಮಾಡ್ತಕ್ಕಂಥ ಗುರುಗಳೇ ಆ ಮಕ್ಕಳನ್ನ ಕೆಟ್ಟದಾಗ ನೋಡಿದ್ರು, ಅಥವಾ ಆಚೆ ಕಡೆ ಓಡಾಡೋ ಜನ ಕೆಟ್ಟದಾಗ ನೋಡೋದು ಅಂದ್ರೆ ಆ ಜನ್ಮ ಕೊಟ್ಟ ತಂದೆ ತಾಯಿ ಮಿಲ್ ಒದ್ದಾಡ್ಬಿಡ್ತಾರೆ. ಯಾಕೆಂದ್ರೆ ತಪ್ಪು ಮಾಡುವಾಗ ಅರಿವಿಲ್ವಾ? ದುಡ್ಡು ಕೊಡೋರು ನೀವು ನಿಲ್ಲಿಸ್ಕೊಂಡು ಕೇಳಿಸ್ಕೋ. ಶಾಲೆಯಲ್ಲಿ ಇರ್ತಕ್ಕಂಥ ಉಪಾಧ್ಯಾಯರನ್ನು, ಅದು ಶಾಲೆ ನಡೆಸ್ತಕ್ಕಂಥ ಮುಖ್ಯಸ್ಥರನ್ನು, ನಮ್ಮ ಮಕ್ಕಳನ್ನು ಕಳಿಸೋದು ಮೈ ತುಂಬ ಬಟ್ಟೆ ಹಾಕಿ ಕಳಿಸ್ತೀವಿ, ಮಕ್ಕಳು ಪಾಠ ಕಲಿಸಿ ಅಂತ ಹೇಳಿ. ಅದಾಗೋದಿಲ್ವಾ? ಯೋಗ್ಯತೆ ಇಲ್ವಾ? ನವರಾತ್ರಿ ಅಂದ್ರೆ ಒಂದು ಹೆಣ್ಣನ್ನು ಪೂಜಿಸ್ತಕ್ಕಂಥದ್ದು, ಹೆಣ್ಣಿಗೆ ಪೂಜನೀಯವಾದ ಸ್ಥಾನಮಾನ ಕೊಡ್ತಕ್ಕಂಥದ್ದು, ನಮ್ಮನೆ ಹೆಣ್ಮಕ್ಕಳನ್ನು ತಗೊಂಡು ಬೀದಿಗೆ ಇಡ್ತಕ್ಕಂಥದ್ದಲ್ಲ. ಇದೆಲ್ಲವನ್ನು ಸಹಿತ ಹೋಗಬೇಕು. ಈ ಸಂಸ್ಕೃತಿ ಹಾಳಾಗಿ ಹೋಗಬೇಕಿದು. ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ, ಹಿಂದೂ ಸನಾತನ ಧರ್ಮ, ಮೈತುಂಬ ಹೆಣ್ಮಕ್ಕಳ ಬಟ್ಟೆ ಹಾಕಿ ಆ ಹೆಣ್ಮಕ್ಕಳನ್ನು ನೋಡಿದ ತಕ್ಷಣ ಕೈ ಮುಗಿಯುವಂಥ ಪದ್ಧತಿ ಇದೆಯಲ್ಲ, ಆ ಪದ್ಧತಿ ಜಾರಿಗೆ ಬರಬೇಕು. ಈಗಾಗಲೇ ಬಂದಿದೆ, ಅದು ಇನ್ನಷ್ಟು ಗಟ್ಟಿ ಆಗಬೇಕು ಅಂದ್ರೆ ತಂದೆ ತಾಯಂದಿರು ತಾವೇ ಮುಂದೆ ನಿಂತ್ಕೊಳ್ಬೇಕು. ನಿಮ್ಮನೆ ಮಕ್ಕಳನ್ನ ನೀವು ಸಂರಕ್ಷಣೆ ಮಾಡ್ಕೋಬೇಕು. ಹಾಗೆ ಮಕ್ಕಳಿಗೂ ಹೇಳ್ಕೊಡ್ಬೇಕು, ಇಂಥದೇ ಬಟ್ಟೆ ಹಾಕೊಂಡ್ರೆ ಇದು ಲಕ್ಷಣವಾಗಿರುತ್ತಮ್ಮ. ನೀವು ನಮ್ಮನೇಲಿ ಓಡಾಡ್ತಾ ಇದ್ರೆ ದೇವತೆ ತರ ಇರ್ತೀರಿ. ಒಳಗೆ ಗರ್ಭುಡಿಯಲ್ಲಿ ನಾವು ಒಳಗಿರ್ತಕ್ಕಂಥ ದೇವಿಗೆಲ್ಲ ಹೂವು ಹಾಕಿ ನಾವು ಕೈ ಮುಗಿತಕ್ಕಂಥ ನಮ್ಮ ಮಕ್ಕಳು ನಿಮ್ಮ ನೋಡ್ರೆ ನಮಗೆ ದೇವರು ಅನ್ನಿಸ್ತಾ ಇದೆಮ್ಮ ಅಂತ ಅನ್ನೋ ಭಾವನೆ ಆ ಮಕ್ಕಳಲ್ಲಿ ತರಬೇಕು. ಅವಾಗಲೇ ಸರಿ ಹೋಗ್ತಕ್ಕಂಥದ್ದು. ಆಗಲೇ ನವರಾತ್ರಿಯ ಕತೆ, ನವರಾತ್ರಿಯ ವೈಭೋಗ ಎಲ್ಲವೂ ಸರಿ ಹೋಗ್ತಕ್ಕಂಥದ್ದು. ಒಳ್ಳೇದಾಗಲಿ. ಶೃಂಗೇರಿಯ ಆಸ್ಥಾನದಲ್ಲಿ ತಾಯಿ ಶಾರದಮ್ಮನವರ ಸಾನ್ನಿಧ್ಯ ಈಗ ತಾವು ನೋಡ್ತಿರ್ತಕ್ಕಂಥದ್ದೇ ಇದು ಮೂಲ ಸಾನ್ನಿಧ್ಯ. ಮೂಲ ಸಾನ್ನಿಧ್ಯದ ತಾಯಿ ಶಂಕರಾಜ ಅಂದ್ರೆ ಶಂಕರರಿಂದ ವಿಶೇಷವಾಗಿ ಪೂಜಿಸಲ್ಪಟ್ಟಂತಹ ತಾಯಿ ಶಾರದಮ್ಮನವರ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯ. ನಮಸ್ತೆ ಶಾರದಾದೇವಿ ಶೃಂಗೇರಿ ಪ್ರವಾಸಿನಿ. ತಾಯಿ ಒಂದು ವಿಶೇಷವಾಗಿ
ಶೃಂಗೇರಿಯಲ್ಲಿ ವಿಶೇಷವಾಗಿ ವಿರಾಜಮಾನಲಾಗಿ ಕೂತು ಅಲ್ಲಿರ್ತಕ್ಕಂತಹ ಜಗದ್ಗುರುಗಳ ನಿತ್ಯ ಸೇವೆಯನ್ನ, ಜಗದ್ಗುರುಗಳಿಂದ ನಿತ್ಯ ಸೇವೆಯನ್ನ ತೆಗೆದುಕೊಳ್ತಾ ಇತ್ತು. ಮತ್ತು ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಹರಿಸ್ತಾ ಪ್ರತಿಯೊಬ್ಬರ ಜೀವನದಲ್ಲೂ ವಿದ್ಯೆ ಎಂಬತಕ್ಕಂತಹ ಜ್ಞಾನವನ್ನು ದಯಪಾಲಿಸ್ತಿರ್ತಕ್ಕಂತಹ ಜ್ಞಾನದೇವತೆ ತಾಯಿ ಶಾರದಮ್ಮನವರು. ಶಾರದೆಯ ಆರಾಧನೆ ಮಾಡತಕ್ಕಂತಹ ಈ ಶುಭ ದಿನ ತಾವೆಲ್ಲರೂ ಸಹಿತ ಶ್ವೇತವರ್ಣದ ಕಮಲವನ್ನ, ಹಾಗೆ ತಾವು ಧರಿಸಬೇಕಾಗಿರತಕ್ಕಂಥ ವಸ್ತ್ರ ಸಹಿತ ಶ್ವೇತವರ್ಣವಾಗಿರಲಿ, ಬಿಳಿಯ ಬಣ್ಣದ ವಸ್ತ್ರವನ್ನು ಧರಿಸಿ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕೂತು ದೇವಿಯ ಸಾನ್ನಿಧ್ಯದಲ್ಲಿ ಶ್ರದ್ಧಾಭಕ್ತಿಯಿಂದ ವಿದ್ಯಾರ್ಥಿಗಳು, ಅಂದರೆ ವಿದ್ಯಾಭ್ಯಾಸ ಮಾಡತಕ್ಕಂತಹ ವಿದ್ಯಾರ್ಥಿಗಳು, ವಿದ್ಯಾಭ್ಯಾಸ ಅಂದರೆ ಪ್ರತಿಯೊಬ್ಬರ ಜೀವನವೂ ವಿದ್ಯಾಭ್ಯಾಸದಲ್ಲೇ ನಡೀತಿರುತ್ತೆ. ಬಾಲ್ಯದಿಂದ ಮುಪ್ಪಿನವರೆಗೂ ಕಲಿತಷ್ಟು ಕಲಿಯಬೇಕಾಗಿರ್ತಕ್ಕಂಥದ್ದು ವಿದ್ಯೆ ಇದೆ. ಅಂತಹ ವಿದ್ಯೆಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ತಾಯಿಯ ಕೃಪೆ ಎಲ್ಲರಿಗೂ ಬೇಕಾಗಿದೆ. ಹಾಗಾಗಿ ತಾಯಿ ಶಾರದೆಯ ಉಪಾಸನೆ, ಶಾರದೆಯ ಅನುಗ್ರಹವನ್ನು ಪಡೀಲಿಕ್ಕಾಗಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಸಹಿತ ಇವತ್ತಿನ ದಿವಸ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಶ್ವೇತವರ್ಣದ ವಸ್ತ್ರವನ್ನು ಧರಿಸಿ ನೆಮ್ಮದಿಯಾಗಿ ಕೂತ್ಕೊಳ್ಳಬೇಕಾದ್ರೆ ಒಂದು ಆಸನವನ್ನು ಹಾಕಿಕೊಂಡು ಆಸನದ ಮೇಲೆ ಕೂತ್ಕೊಂಡು ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠಿಸಿ, ಸಾಧ್ಯವಾದರೆ ಶ್ವೇತವರ್ಣದ ಕಮಲ ಪುಷ್ಪವನ್ನು ಸಿದ್ಧಿ ಮಾಡಿಕೊಂಡು ಆ ಕಮಲ ಪುಷ್ಪದ ಮೇಲೆ ಕುಂಕುಮಾರ್ಚನೆ ಮಾಡತಕ್ಕಂಥದ್ದು ಅಥವಾ ದೇವಿಯ ಸಾನ್ನಿಧ್ಯಕ್ಕೆ ಒಂದು ಶ್ವೇತವರ್ಣದ ಕಮಲವನ್ನು ಕೊಡತಕ್ಕಂಥದ್ದು. ಇದರ ಜೊತೆಗೆ ಮಧುವಾತ ವೃತಾಯತೆ ಮಧುಕ್ಷರಂತೆ ಸಿಂಧವಃ, ಹಾಗೆ ಜೇನುತುಪ್ಪ, ಆ ಜೇನುತುಪ್ಪವನ್ನು, ಚೆನ್ನಾಗಿರ್ತಕ್ಕಂತಹ ಜೇನುತುಪ್ಪವನ್ನು ತಾಯಿಗೆ ಅಭಿಷೇಕ ಮಾಡತಕ್ಕಂಥದ್ದು. ಅಭಿಷೇಕದ ಮಹಾಪ್ರಸಾದವನ್ನು ಅಥವಾ ದೇವಿಯ ನೈವೇದ್ಯದ ಮಹಾಪ್ರಸಾದವನ್ನು, ಜೇನುತುಪ್ಪದ ಪ್ರಸಾದವನ್ನು ಇವತ್ತಿನಿಂದ 11 ದಿನಗಳ ಕಾಲ ನಿರಂತರವಾಗಿ ಬೆಳಿಗ್ಗೆ ಮತ್ತು ಸಂಧ್ಯಾಕಾಲ ದ್ವಿಕಾಲದಲ್ಲಿ ಪ್ರಸಾದದ ರೂಪದಲ್ಲಿ ಸ್ವೀಕರಿಸತಕ್ಕಂಥದ್ದು ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದಿರ ಇವತ್ತಿನ ದಿವಸ ತಾಯಿ ಶಾರದೆಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಸಲ್ಲಿಸುವಂಥ ಈ ಶುಭ ದಿನ, ಇವತ್ತಿನ ದಿವಸ ಸಾಧ್ಯವಾದರೆ 108 ಅಥವಾ 54 ಏಲಕ್ಕಿಯನ್ನು ಚೆನ್ನಾಗಿರ್ತಕ್ಕಂಥ ಅಚ್ಚ ಹಸಿರಲ್ಲಿರ್ತಕ್ಕಂತಹ ಒಳ್ಳೆ ಚೆನ್ನಾಗಿರ್ತಕ್ಕಂತಹ ಏಲಕ್ಕಿಯನ್ನು ತಂದು ಅದನ್ನು 54 ಅಥವಾ 108 ಆ ಒಂದು ಹಾರವನ್ನಾಗಿ ತಯಾರು ಮಾಡಿ ದೇವಿಗೆ ಸಮರ್ಪಣೆ ಮಾಡಿ, ಅದೇ ಹಾರವನ್ನು ಮಕ್ಕಳು ತಮ್ಮ ಕೊರಳಲ್ಲಿ ಹಾಕ್ಕೊಳ್ಳೋದ್ರಿಂದ ಒಂದು ಮಾಲೆಯ ಆಕಾರವಾಗಿ ಇವತ್ತು ಹಾಕ್ಕೊಳ್ಳುವಂಥ ಹಾರ ಕನಿಷ್ಠ ಪಕ್ಷ 3 ತಿಂಗಳು ಅಂತ ಹೇಳುತ್ತೆ. 3 ತಿಂಗಳಲ್ಲಿದ್ದರೂ ಕನಿಷ್ಠ ಪಕ್ಷ 21 ದಿನ, 54 ದಿನ ಅಥವಾ 108 ದಿನಗಳ ಕಾಲ ಆ ಏಲಕ್ಕಿಯ ಸರವನ್ನ, ಮಾಲೆಯನ್ನ ನಿಮ್ಮ ಕುತ್ತಿಗೆಯಲ್ಲಿ ಹಾಕೊಳ್ಳೋದ್ರಿಂದ ಇವತ್ತಿನಿಂದ ಹಾಕೊಂಡ ಅನುಷ್ಠಾನವನ್ನು ಪ್ರತಿನಿತ್ಯ ಓಂ ಶ್ರೀಂ ಐಂ ಶ್ರೀಂ ಸೌಹು, ಓಂ ಶ್ರೀಂ ಐಂ ಶ್ರೀಂ ಸೌಹು, ಓಂ ಶ್ರೀಂ ಐಂ ಶ್ರೀಂ ಸೌಹು ಈ ಬೀಜಾಕ್ಷರಿ ಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರ ಜೀವನದಲ್ಲಿ ತಾಯಿ ಶಾರದೆಯ ಅನುಗ್ರಹವನ್ನ ಎಲ್ಲರೂ ಪಡಿಬಹುದು. ಯಾಕೆಂದ್ರೆ ವಿದ್ಯೆ ಎಂಬತಕ್ಕಂಥದ್ದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ನೀವು ಸಾಕಷ್ಟು ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡಿದ್ರೂ ಆ ಹಣದ ವಿಲೇವಾರಿ ಮಾಡೋದು, ಹಣವನ್ನು ಹೇಗೆ ಉಪಯೋಗಿಸ್ಕೋಬೇಕು, ಅದರ ಹೇಗೆ ಸದ್ವಿನಿಯೋಗಪಡಿಸ್ಕೊಳ್ಬೇಕು, ಅದರಿಂದ ನಾವು ಹೇಗೆ ಅದರಿಂದ ಅಭಿವೃದ್ಧಿ ಪಡಿಸ್ಕೊಳ್ಬೇಕು, ಅಥವಾ ಇರ್ತಕ್ಕಂಥ ಮೌಲ್ಯವನ್ನು ಹೇಗೆ ಅದನ್ನು ನಾವು ಆರಾಧಿಸಿ ನಮ್ಮ ಇಷ್ಟಾರ್ಥಕ್ಕೆ ಸಿದ್ಧಿ ಕಲ್ಪಿಸ್ಕೊಳ್ಬಹುದು ಎಂಬತಕ್ಕಂಥ ಚಿಂತನೆ ನಿಮಗೆ ಬರಬೇಕಾದ್ರೆ ವಿದ್ಯೆ ಎಂಬತಕ್ಕಂಥ ಜ್ಞಾನ ನಿಮ್ಮಲ್ಲಿ ಅತೀತವಾದಂಥ ಶಕ್ತಿ ಇರಬೇಕು. ಆ ವಿದ್ಯೆಯೇ ಇಲ್ಲ ಅಂದರೆ ನೀವೇನು ಮಾಡಿನೂ ಸಹಿತ ಪ್ರಯೋಜನ ಇರೋದಿಲ್ಲ. ಹಾಗಾಗಿ ವಿದ್ಯೆಯನ್ನು ಕಲಿಬೇಕಾದ್ರೆ, ವಿದ್ಯಾವಂತನಾಗಬೇಕಾದ್ರೆ, ವಿದ್ಯಾವಂತನಾಗಿ ತಮ್ಮ ಅಂದ್ರೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ವತ್ತನ್ನು ತಾವು ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ತಾಯಿ ಶಾರದೆಯ ಅನುಗ್ರಹ ಬೇಕು. ಓದಿದ್ರೆ ಎಲ್ಲಾ ವಿದ್ಯೆಯೂ ಬರುತ್ತೆ. ನಾವು ಓದೋದೇ ಇಲ್ಲ ಅಂದ್ರೆ ಯಾವ ವಿದ್ಯೆಯೂ ಬರಲಿಕ್ಕೆ ಬಹಳ ಕಷ್ಟವೇ. ಆದರೆ ಓದಬೇಕಾದ್ರೆ ಇವತ್ತು ತಾಯಿ ಶಾರದೆಯ ಅನುಗ್ರಹ ಬೇಕು. ಅದಕ್ಕಾಗಿ ಇವತ್ತಿನ ಈ ನಕ್ಷತ್ರ, ಅದರಲ್ಲೂ ಮೂಲಾ ನಕ್ಷತ್ರ, ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ. ಎಷ್ಟೋ ಜನ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಇಬ್ಬರೂ ಸಹಿತ ಕಣ್ಣೀರು ಹಾಕ್ತಿರ್ತೀರಿ. ಅಂದರೆ ಯಾರೋ ಒಂದಷ್ಟು ಜನ ಮಾಡುವಂತಹ ಒಂದು ಸಣ್ಣ ತಪ್ಪುಗಳಿಗೆ ಅದನ್ನು ಪ್ರಾಯಶ್ಚಿತ್ತವಾಗಿ ಯಾರೂ ಅರ್ಥ ಮಾಡ್ಕೊಳ್ಳದಿರಾ ಒಂದಷ್ಟು ಚಿಂತನೆಗಳನ್ನು ಬೇರೆ ಬೇರೆ ಥರನೇ ಮಾಡ್ತಾ ಇರ್ತೀರಿ. ಮೂಲಾ ನಕ್ಷತ್ರ ನಂದು ಹೇಗಪ್ಪ, ನನ್ನ ಭವಿಷ್ಯ ಹೋಯ್ತಲ್ಲ, ಅಥವಾ ನನಗೇನೋ ಒಂದು ಅಚಾತುರ್ಯ ಆಗುತ್ತೋ ಏನೋ, ಅಥವಾ ನನ್ನ ಮುಂದಿನ ಭವಿಷ್ಯತ್ತು ಹೇಗಾಗುತ್ತೋ ಎಂಬತಕ್ಕಂಥ ಚಿಂತನೆಗಳಲ್ಲಿ ಸಾಕಷ್ಟು ಜನ ನರಳುತ್ತಿರ್ತೀರಿ. ಆದರೆ ಒಂದು ಸತ್ಯಾಂಶ ಹೇಳ್ತಾನೆ, ಮೂಲಾ ನಕ್ಷತ್ರ ಯಾರದೇ ಆದರೂ ಯಾರೂ ಭಯಪಡಬೇಕಾದ್ದಿಲ್ಲ. ಬಹುಶಃ ಮೂಲಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹವರು ಭಯಪಡಬೇಡಿ ಅಂತ ಹೇಳುವಂತಹ ಧ್ವನಿ ಯಾರದಿದ್ರೆ ಅದು ಆನಂದ್ ಗುರುಜಿಯವರದ್ದು ಮಾತ್ರ ಅಂತ ಈಗಾಗಲೇ ಜಗತ್ ಜಾಹೀರಾತಾಗಿದೆ. ಯಾಕೆಂದ್ರೆ ಸರಿಯಾದ ಕ್ರಮವನ್ನು ಅರ್ಥ ಮಾಡಿಕೊಳ್ಳಿ. ಮೂಲಾ ನಕ್ಷತ್ರ ತಾಯಿ ವಿಶೇಷವಾಗಿರ್ತಕ್ಕಂಥ ತಾಯಿ ಶಾರದೆಯ ಜನ್ಮ ನಕ್ಷತ್ರ. ಅಂದ್ರೆ ಅಮ್ಮನವರ ಜನ್ಮ ನಕ್ಷತ್ರವೇ ಮೂಲಾ ನಕ್ಷತ್ರವಾದಾಗ ಆ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ತಾಯಿ ಶಾರದೆ ಇವತ್ತು ಪ್ರತಿಯೊಬ್ಬರ ನಾಲಿಗೆ ಮೇಲೂ ನಲದಾಡಬೇಕಾಗಿದೆ. ಪ್ರತಿಯೊಬ್ಬರಿಗೂ ಜ್ಞಾನವನ್ನು ದಯಪಾಲಿಸಬೇಕಾಗಿದೆ. ಪ್ರತಿಯೊಬ್ಬರ ಜೀವನ ಯಶಸ್ಸಿಗೆ ತಾಯಿಯ ಅನುಗ್ರಹ ಆಗಬೇಕಾಗಿದೆ. ಅಂತಹ ನಕ್ಷತ್ರವನ್ನ
ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು, ಆ ನಕ್ಷತ್ರದ ವಧುವರರನ್ನ ಮದುವೆ ಆದ್ರೆ ಒಂದಷ್ಟು ಸಮಸ್ಯೆ ಅಂತ ಹೇಳ್ಕೊಳ್ತಕ್ಕಂಥದ್ದು, ಇದು ಮೂರ್ಖತನದ ಮಾತಲ್ವಾ? ಈ ಮೂರ್ಖತನದ ಮಾತನ್ನ ಬಿಟ್ಟು ನಕ್ಷತ್ರದಲ್ಲಿರ್ತಕ್ಕಂತಹ ಒಂದು ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಇನ್ನೂ ಆ ನಕ್ಷತ್ರದ ವ್ಯಕ್ತಿಗಳು ಒಬ್ಬರು ನಮ್ಮ ಮಧ್ಯದಲ್ಲಿದ್ದರೆ ಅವರಿಗೆ ಮತ್ತಷ್ಟು ಶಕ್ತಿ, ಅವರಿಂದ ನಮಗಷ್ಟು ಮತ್ತಷ್ಟು ಜ್ಞಾನ ಸಿಗುತ್ತೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಇರಲಿ, ಏನೇ ಆದರೂ ಮೂಲಾ ನಕ್ಷತ್ರ ಎಂಬತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ತಾಯಿ ಶಾರದೆಯ ಅನುಗ್ರಹವನ್ನು ಪಡೆಯಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗಲಿ. ಆಗ್ಲೇ ಹೇಳಿರೋ ಪ್ರಕಾರ ಇವತ್ತು ಶ್ವೇತವರ್ಣದ ಕಮಲ, ಬಿಳಿಯ ಬಣ್ಣದ ಕಮಲವನ್ನ ತಾಯಿಗೆ ಅರ್ಪಣೆ ಮಾಡತಕ್ಕಂತಹದ್ದು ಮತ್ತು ಏಲಕ್ಕಿಯಿಂದ ಹಾರವನ್ನ ನಿರ್ಮಾಣ ಮಾಡತಕ್ಕಂತಹದ್ದು. ಏಲಕ್ಕಿಯ ಹಾರವನ್ನ ಹೊಲಿದು ಅದನ್ನ ದೇವಿಗೆ ಅರ್ಪಣೆ ಮಾಡಿ ಅದಾದ ನಂತರ ಅದೇ ಪ್ರಸಾದವನ್ನ ನಿಮ್ಮ ಮನೆ ಮಕ್ಕಳಿಗೆ ಹಾಕಿ. ಪ್ರತಿಯೊಬ್ಬ ಮಕ್ಕಳು ಇವತ್ತಿನ ದಿವಸ ತಾಯಿ ಶಾರದೆಯನ್ನ ಉಪಾಸನೆ ಮಾಡಿ ಶಾರದೆಯ ಮಹಾಮಂತ್ರವನ್ನ, ಮಹಾಬೀಜಾಕ್ಷರಿ ಮಂತ್ರವನ್ನ ಇವತ್ತಿನಿಂದ 11 ದಿವಸ ಅಥವಾ 21 ದಿವಸ 108 ದಿವಸ ಒಂದು ಮಂಡಲಾಚರಣೆ ಕ್ರಮಬದ್ಧವಾಗಿ ಬೀಜಾಕ್ಷರಿ ಮಂತ್ರವನ್ನು ಪ್ರತಿನಿತ್ಯ ಜಪಿಸಿ, ಜಪ ಆದ ನಂತರ ಇವತ್ತು ನೈವೇದ್ಯ ಮಾಡಿರ್ತಕ್ಕಂಥ ಅಪ್ಪಟವಾದಂತಹ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಧು ಅಂದ್ರೆ ಜೇನುತುಪ್ಪ, ಆ ಜೇನುತುಪ್ಪವನ್ನು 1 ಹನಿಯಷ್ಟು ಅಂಗೈಯಲ್ಲಿ ಹಾಕೊಂಡು ಮಂತ್ರಾನುಷ್ಠಾನ ಆದ ನಂತರ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ. ಇದರಿಂದ ಸಾಕಷ್ಟು ಯಶಸ್ಸನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಒಂದಷ್ಟು ವಿಭಿನ್ನತೆ ಇದೆ, ವಿಶೇಷತೆ ಇದೆ. ಯಾಕೆಂದರೆ ತಾಯಿ ಶಾರದೆಯನ್ನ ಉಪಾಸನೆ ಮಾಡತಕ್ಕಂತಹ ದಿನ. ಶಾರದೆಯ ಅನುಗ್ರಹವೇ ಇಲ್ಲ ಅಂದರೆ ಈ ಆಸ್ಥಾನದಲ್ಲಿ ಕೂತು ಪ್ರಯೋಜನವೇ ಇಲ್ಲ. ಈ ಆಸ್ಥಾನಕ್ಕೆ ಕೂತ್ಕೊಳ್ಬೇಕಾದ್ರೂ ಅವಳ ಅನುಗ್ರಹ ಇದ್ರೆ ಮಾತ್ರ. ಪ್ರತಿನಿತ್ಯದ ಕಾಯಕದಲ್ಲಿ ಪ್ರತಿನಿತ್ಯ ತಾಯಿ ನಾಲಿಗೆ ಮೇಲೆ ಕೂತು ನಡೆಸಬೇಕಾದಂತಹದ್ದು, ನಡೆಸಿರ್ತಕ್ಕಂತಹದ್ದು ಅಥವಾ ಆಕೆ ಹೇಳುವಂತಹ ನುಡಿಗಳನ್ನು ಮಾತಾಡುವಂತಹದ್ದೇ ವಿಶೇಷವಾಗಿರ್ತಕ್ಕಂಥ ಕಾಯಕಲ್ಪ. ಅಂತಹದ್ರಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿನಿಯರ ಮನದಾಸೆ ಒಂದಿರುತ್ತೆ. ನಾನು ಚೆನ್ನಾಗಿ ಓದಬೇಕು, ಚೆನ್ನಾಗಿರಬೇಕು, ಒಳ್ಳೆ ಜ್ಞಾನವಂತರಾಗಬೇಕು, ಬುದ್ಧಿವಂತನಾಗಬೇಕು, ಅಥವಾ ಏನಾದ್ರು ಒಂದು ಸಿದ್ಧಿಯನ್ನು ಸಂಪಾದನೆ ಮಾಡ್ಕೊಳ್ಬೇಕು. ಹೀಗೆಲ್ಲ 180 ತರ ಕಲ್ಪನೆಗಳನ್ನು ಕಟ್ಟುವಂತಹ ಪ್ರತಿಯೊಬ್ಬರಿಗೂ ಅದರ ಪ್ರಾರಂಭಿಕವಾಗಿರತಕ್ಕಂತಹ ದೇವಿಯ ಅನುಷ್ಠಾನವನ್ನ ಶ್ರದ್ಧಾಭಕ್ತಿಯಿಂದ ಮಾಡಿ ಒಂದು ಅಗೋಚರವಾಗಿರತಕ್ಕಂಥ ಶಕ್ತಿಯನ್ನು ಒಲಿಸಿಕೊಳ್ಳುವಂತಹದ್ದಿದೆಯಲ್ಲ, ಅದು ಬಹಳ ವಿಶೇಷ. ಅಂತಹ ನಿಟ್ಟಿನಲ್ಲಿ ಇವತ್ತು ತಾಯಿ ಶಾರದೆಯ ಉಪಾಸನೆಯನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಮಾಡ್ತಾರೋ, ಶಾರದೆಯ ಅನುಗ್ರಹವನ್ನು ಯಾರು ಪಡಿತಾರೋ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಯಾಕೆಂದ್ರೆ ನವರಾತ್ರಿ ಅಂದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಿಶೇಷವಾಗಿರತಕ್ಕಂಥ ಉಪಾಸನೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂದ್ರೆ ಒಂದೊಂದು ದೇವಿಯರಿಗೆ ವಿಶೇಷವಾಗಿ 3 ದಿನಗಳ ಅನುಷ್ಠಾನ ಇರುತ್ತೆ. ಅದರಲ್ಲೂ ರಾತ್ರಿ ಕಾಲದಲ್ಲಿ ಶುಭ ಸಂಧ್ಯಾಕಾಲ, ಗೋಧೂಳಿ ಲಗ್ನ, ಈ ಮುಹೂರ್ತದಲ್ಲಿ ಶುರುವಾಗುವಂತಹ ಅನುಷ್ಠಾನ. ಆಗ ಧೂಪ, ದೀಪ, ನೈವೇದ್ಯ, ಅರ್ಚನೆ, ಸಂಕಲ್ಪ, ಹೋಮ, ಹವನಾದಿಗಳು ಎಲ್ಲವೂ ಸಹಿತ ಸಂಧ್ಯಾಕಾಲದಲ್ಲೇ ನಡೆಯುತ್ತೆ. ಸಂಧ್ಯಾಕಾಲದಲ್ಲಿ ನಡೆದು ದೇವಿಯ ಉತ್ಸವಗಳೂ ನಡೆಯುತ್ತೆ. ಉತ್ಸವಗಳನ್ನು ನಡೆದು ಒಂದು ಕಡೆ ವಿಶೇಷವಾಗಿ ಅಮ್ಮನವರನ್ನ ಪಟ್ಟಕ್ಕೆ ಕೂಡಿಸಿರ್ತಕ್ಕಂಥದ್ದು. 3 ಶಕ್ತಿ ದೇವತೆಗಳನ್ನ ಪಟ್ಟಕ್ಕೆ ಕೂಡಿಸಿ ಅಂದ್ರೆ ಆಸ್ಥಾನದಲ್ಲಿ ಕೂಡಿಸಿ, ಅರಮನೆ ಆದ್ರೆ ಅರಮನೆಯಲ್ಲಿ ಸಿಂಹಾಸನ ಮೇಲೆ ಕೂಡಿಸಿರ್ತಾರೆ. ಹಾಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಆಸ್ಥಾನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಕಲ್ಪಿಸಿ ಆ ಸ್ಥಾನದಲ್ಲಿ ದೇವಿಯನ್ನು ಅಲಂಕರಿಸ್ತಕ್ಕಂಥದ್ದು. ಹಾಗೆ ಬೊಂಬೆಗಳನ್ನು ಕೂಡಿಸ್ತಕ್ಕಂಥದ್ದು. ಪುಟ್ಟಾಣಿ ಮಕ್ಕಳು, ಪುಟ್ಟ ಮಕ್ಕಳಿರ್ತವಲ್ಲ, ಮಕ್ಕಳು ಮನೆಗೆ ಬಂದಾಗ ಆ ಬೊಂಬೆಗಳ ಚರಿತ್ರೆಯನ್ನು ಹೇಳ್ತಕ್ಕಂಥದ್ದು. ಎಲ್ಲರ ಮನೆಗಳಲ್ಲೂ ಇತ್ತೀಚೆಗೆ ಏನಾಗಿದೆ, ಬೊಂಬೆಗಳನ್ನು ಕೂಡಿಸ್ತಿದ್ದೀರಿ ನೀವು. ಆ ಬೊಂಬೆಗಳ ಚರಿತ್ರೆಯನ್ನು ಮಕ್ಕಳಿಗೆ ಹೇಳಬೇಕಲ್ಲ, ಬಂದಾಗ ಮಕ್ಕಳಿಗೆ ತೋರಿಸಬೇಕು. ಒಂದೊಂದು ಬೊಂಬೆಯ ಕಲ್ಪನೆ ಹೇಗಿರುತ್ತೆ, ಒಂದೊಂದು ಬೊಂಬೆಗಳು ಮತ್ತು ಅಲ್ಲಿಟ್ಟಿರ್ತಕ್ಕಂಥ ಪರಿವಾರ, ಆ ಪರಿವಾರದ ಚಿಂತನೆಗಳನ್ನ ಸರಿಯಾಗಿ ಕ್ರಮಬದ್ಧವಾಗಿ ನೀವು ಹೇಳಿದಾಗ ಮಾತ್ರ ಮಕ್ಕಳಿಗೆ ಅರಿವಾಗುವಂಥದ್ದು. ಇಲ್ಲ ಅಂದ್ರೆ ಸುಮ್ಮನೆ ನೋಡ್ಲಿಕ್ಕೆ ವೈಭವೀಪೂರಿತವಾಗಿರ್ತಕ್ಕಂಥ ಬೊಂಬೆಗಳನ್ನು ಜೋಡಿಸ್ಬಿಟ್ಟಿರ್ತೀರಿ. ಅದು ವರ್ಷ ಬೊಂಬೆಗಳನ್ನು ಜಾಸ್ತಿನೇ ಮಾಡಿರ್ತೀರಿ. ಬೊಂಬೆಗಳನ್ನ ಇಡೋದು, ಅದನ್ನು ಜೋಪಾನ ಮಾಡೋದು ದೊಡ್ಡ ಕೆಲಸ. ಅದು ಆ ಕೆಲಸವನ್ನ ಮನೆಯಲ್ಲಿರ್ತಕ್ಕಂತಹ ತಾಯಂದ್ರು, ಹೆಣ್ಣು ಮಕ್ಕಳು ನಿಜಕ್ಕೂ ನಿಮ್ಮ ತಾಳ್ಮೆಗೆ ಮೆಚ್ಚಬೇಕಾದಂಥ ವಿಚಾರ. ಬೊಂಬೆಗಳನ್ನ ಹಬ್ಬ ಆಯಿತು ಅಂತ ಹೇಳಿ ದಡ ಸುತ್ತಿಡೋಕ್ಕಾಗಲ್ಲ. ಆ ಪ್ರತಿಯೊಂದು ಬೊಂಬೆಗಳನ್ನು ಜೋಪಾನ ಮಾಡಬೇಕಾದ್ರೆ ಅದಕ್ಕೊಂದು ವಸ್ತ್ರವೋ, ಹತ್ತಿಯೋ ಅಥವಾ ಅದಕ್ಕೊಂದು ಬಟ್ಟೆನೋ ಏನೋ ಒಂದು ಮಾಡಿ ಅದನ್ನು ಜೋಪಾನವಾಗಿ ಪೆಟ್ಟಿಗೆಯಲ್ಲಿ ಮುಚ್ಚಿಡಬೇಕು. ಇಲ್ಲ ಅಂದ್ರೆ ಆ ಬೊಂಬೆಗಳು ಕಲರ್ ಆಗಲಿ ಅಥವಾ ಆ ಬೊಂಬೆಗಳ ಕೈಯೋ ಕಾಲಾಗಲಿ ಅವೆಲ್ಲ ನೆಟ್ಟಿಗೆ ನೋಡ್ಕೋಬೇಕಲ್ಲ. ಅಷ್ಟೆಲ್ಲ ಮಾಡಿದ್ರೆ ಮಾತ್ರ ಬೊಂಬೆಗಳನ್ನ ಜವಾಬ್ದಾರಿ ಇಟ್ಕೊಳ್ಳೋಕ್ಕಾಗುವಂಥದ್ದು. ಅಂತಹ ಬೊಂಬೆಗಳನ್ನು ಸುಧಾರಣೆ ಮಾಡೋದು, ಮಕ್ಕಳಿಗೆ ಆ ಬೊಂಬೆಗಳ ಚರಿತ್ರೆಯನ್ನು ಹೇಳುವಂತಹದ್ದು. ನೋಡಿ, ಆ ಮುಂಭಾಗದಲ್ಲಿರ್ತಕ್ಕಂಥ ಕೃಷ್ಣನ ಬೊಂಬೆ ಅದು ಸಹಿತ ಹಿಂದಿನ ಪದ್ಧತಿ ಹೇಗಿತ್ತು, ಇವತ್ತು ಹೇಗಿದೆ. ಇವತ್ತು ಜಾರೋ ಬಂಡೆ ಅಂತ ಹೇಳ್ತೀವಿ, ಅಂದ್ರೆ ನಾವೆಲ್ಲ ಅವಾಗ ನಮ್ಮ ಪರಿಸ್ಥಿತಿಗಳೆಲ್ಲ ಅಷ್ಟೆಲ್ಲ ಇದ್ದಿದ್ದು. ಇವತ್ತು ಜಾರೋ ಬಂಡೆ ಆಡಬೇಕಾದ್ರೂ ಸಹಿತ ಅದಕ್ಕೂ ದುಡ್ಡು ಕೊಟ್ಟು ಆಡಬೇಕು. ಇವತ್ತಿನ ಮಕ್ಕಳ ಆಟ ಪಾಠಗಳಿಗೆ ದುಡ್ಡು ಇಲ್ದಿದ್ರೆ ಏನೂ ಸಾಧ್ಯ ಇಲ್ಲ. ಆದರೆ ಹಿಂದಿನ ಪರಂಪರೆ ಹಾಗಿರಲಿಲ್ಲ. ನೋಡಿ, ಅಲ್ಲಿ ಕೃಷ್ಣ ಸಹಿತ ಜಾರೋ ಬಂಡೆ ಆಡ್ತಿದ್ದಾನೆ. ಹಾಗೆ ಆ ನದಿಯಲ್ಲಿ, ಪುಟ್ಟ ನದಿ ಇದೆ, ಆ ನದಿಯಲ್ಲಿ ಈಜೋಡುತ್ತಿದ್ದಾನೆ. ಇವತ್ತು ನದಿಯಲ್ಲಿ ಇಲ್ಲಿ ಈಜು ಹೋಗ್ತಾರೆ. ಬೆಂಗಳೂರಲ್ಲಿ ಈಜೋಡಬೇಕು ಅಂದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕು, ಅದು ಲೈನಲ್ಲಿ ನಿಂತ್ಕೋಬೇಕು, ಕಾಸು ಕೊಡಬೇಕು. ಅವ್ರು ವಿಜಿಲ್ ಹಾಕಿದ ತಕ್ಷಣ ಎದ್ದು ಬರಬೇಕು, ಇಲ್ಲಾಂದ್ರೆ ದೆಬ್ಬೆ ತಗೊಂಡು 2 ಬಿಡ್ತಾರೆ ಒಂದೇ ಬಟ್ಟೆ ಮೇಲೆ.
ಅಂದ್ರೆ ಇಲ್ಲಿ ಎಲ್ಲವೂ ಸಹಿತ ದುಡ್ಡೊಂದೇ ಪ್ರಮುಖ. ಆ ದುಡ್ಡಿನಿಂದ ಎಷ್ಟೋ ಜನ ವಿದ್ಯೆನೇ ಕಲಿತಿಲ್ಲ, ಇಂತಹ ಪರಿಸ್ಥಿತಿ ಇದೆ. ಆದರೆ ಇವತ್ತಿಗೂ ಸಹಿತ ಹಳ್ಳಿಗಳಲ್ಲಾಗ್ಲಿ ಒಂದಷ್ಟು ಪ್ರಾಂತ್ಯಗಳಲ್ಲಾಗ್ಲಿ ಅದರದೇ ಆದಂತಹ ಒಂದಷ್ಟು ಆಟಪಾಠಗಳಂದ್ರೆ ಇವೆಲ್ಲ ನೋಡಿದಾಗ ಮಕ್ಕಳು ಈ ಬೊಂಬೆಗಳನ್ನು ನೋಡಿದಾಗ ಅರ್ಥ ಮಾಡ್ಕೊಳ್ತಾರೆ, ಓ ಹಿಂದೆ ಎಲ್ಲ ಹೀಗಿತ್ತು, ನಮ್ಮ ತಾತ ಮುತ್ತಾತನ ಕಾಲದಿಂದ ಇದ್ದಂಥದ್ದನ್ನೇ ಇವತ್ತು ನಾವು ಮಾಡ್ತಿದ್ದೀವಿ ಅಂತ. ಆದರೆ ಅದೃಷ್ಟಕ್ಕೆ ಬಹುಶಃ ಇಲ್ಲಿ ಯಾವ ಬೊಂಬೆಗಳ ಕೈಲೂ ಒಂದು ಮೊಬೈಲ್ ಇಲ್ಲ ಅಲ್ವಾ? ಬಹುಶಃ ಇನ್ನು ಸ್ವಲ್ಪ ದಿವಸ ಹೋದ್ರೆ ನೆಕ್ಸ್ಟ್ ಬರೋ ಬೊಂಬೆಗಳ ಕೈಲಿ ಒಂದು ಮೊಬೈಲ್ ಕೊಟ್ಟಿರ್ತಾರೆ ಆ ಕಲಾವಿದರು. ಇಲ್ಲ ಅಂದ್ರೆ ಬೊಂಬೆ ಕಲ್ಪನೆಯಲ್ಲಿ ಇವತ್ತಿನ ಮಕ್ಕಳು ಯೋಚನೆ ಮಾಡ್ತಾರೆ, ಏನಿದು ಒಂದು ಬೊಂಬೆ ಕೈನಲ್ಲೂ ಮೊಬೈಲ್ ಇಲ್ವಲ್ಲ ಅಂತ. ಅಂದ್ರೆ ನಮಗಿಲ್ಲಿ ತರುವ ಬೊಂಬೆಗಳು ಸಹಿತ ಮೊಬೈಲ್ ರಹಿತವಾಗಿರ್ತಕ್ಕಂಥ ತಂದಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಆ ಬೊಂಬೆನೂ ಬಂದ್ಬಿಟ್ಟಿರತ್ತೆ. ಇನ್ನು ವರ್ಷದ ಪ್ರಾರಂಭದಲ್ಲಿ ಗಣಪತಿ ಹಬ್ಬದಲ್ಲಿ ಒಂದೊಂದು ಗಣಪತಿಗಳನ್ನ ನೋಡಿದ್ರೆ ಆಯಾ ವರ್ಷದಲ್ಲಿ ಏನೆಲ್ಲ ಆಗಿರುತ್ತೋ, ಏನೆಲ್ಲ ವಿಶೇಷತೆ ಆಗಿರುತ್ತೋ ಅಂತಹ ಗಣಪತಿಗಳನ್ನೇ ನಿರ್ಮಾಣ ಮಾಡ್ತಾರೆ ಕಲಾವಿದರು. ಹಾಗಿದ್ರೆ ಇನ್ನು ಮೊಬೈಲ್ ಬರಲ್ವೇ? ಇರ್ಲಿ, ಆದ್ರೂ ನಮ್ಮ ಮೊಬೈಲ್ ಬೇಡ. ಆದರೆ ಮೊಬೈಲಿಗಿನ್ನ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿಟ್ಟಿರ್ತಕ್ಕಂಥ ಒಂದೊಂದು ಬೊಂಬೆಗಳು. ಆ ಒಂದೊಂದು ಪರಿವಾರವೂ ಸಹಿತ ಬಹಳ ಚೆನ್ನಾಗಿದೆ. ಮುಂಭಾಗದ ನೋಡಿ ತರಕಾರಿ ಮಾರ್ತಕ್ಕಂಥವ್ರು ಲಕ್ಷಣವಾಗಿ ಕೂತ್ಕೊಂಡಿದ್ದಾರೆ. ಹಾಗೆ ತಲೆ ಮೇಲೆ ಒಂದಷ್ಟು ಪದಾರ್ಥಗಳು ಹೊತ್ತು ಬರ್ತಕ್ಕಂಥವ್ರು ಆ ಬೊಂಬೆ ನೋಡಬಹುದಾಗಿದೆ. ಹಾಗೆ ಚಮ್ಮಾರ ತನ್ನ ಕೆಲಸವನ್ನ ಮಾಡ್ತಿರ್ತಕ್ಕಂಥವನು. ಹಾಗೆ ಒಬ್ಬ ಹೆಣ್ಣುಮಗಳು ತನ್ನ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ತಾನೂ ಸಹಿತ ವ್ಯಾಪಾರಕ್ಕಾಗಿ ನಿಂತಿರ್ತಕ್ಕಂಥದ್ದು, ಅಂದ್ರೆ ತರಕಾರಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಿರ್ತಕ್ಕಂಥ ಬೊಂಬೆ ಅಲ್ಲಿದೆ. ಇನ್ನು ಮಕ್ಕಳ ಆಟ ಪಾಠಗಳಿದೆ, ಗೋವಿನ ಸಂತತಿ ಇದೆ, ಗೋ ಸಂರಕ್ಷಣೆ ಆಗಬೇಕು, ಅದಕ್ಕೆ ಗೋ ಸಂತತಿ ಅಲ್ಲಿದೆ. ಹಾಗೆ ರೈಲು ಗಾಡಿ ಅವತ್ತೇ ಬಂದದ್ದು, ಆ ಗಾಡಿಯೂ ಇಲ್ಲಿದೆ. ಹೇಳ್ತಾ ಹೊರಟ್ರೆ ನಾನು ಸಹಿತ ಇನ್ನೊಂದ್ಸತಿ ಅದ್ರ ಮುಂದೆ ಕೂತ್ಕೊಳ್ಬೇಕು ಹಾಗಿದೆ. ಆದರೆ ಆ ಕಲ್ಪನೆಗಳು ಇಷ್ಟು ಅಚ್ಚುಕಟ್ಟಾಗಿ ಹಿಂದಿನ ಪರಂಪರೆಯನ್ನ ಉಳಿಸುವಂತಹದ್ದು. ಮಕ್ಕಳು ಇವತ್ತಿನ ಆಟಗಳಿಗೂ ಹಿಂದಿನ ಆಟಗಳಿಗೂ ಎಷ್ಟಿದ್ದು, ಅಲ್ಲಿ ಪಗಡೆ ಆಡೋರಿದ್ದಾರೆ, ಚಿಲ್ಲಿದಾಂಡ್ಲ ಆಡೋರಿದ್ದಾರೆ, ಲಗೋರಿ ಆಡ್ತಕ್ಕಂಥವ್ರಿದ್ದಾರೆ. ಎಲ್ಲಾ ಮಕ್ಕಳು ಬೊಂಬೆಗಳು ಅಲ್ಲಿದೆ. ನಿಮ್ಮ ಕಲ್ಪನೆಗಳೇ ನೀವು ಇವತ್ತೇನಪ್ಪ ಅಂದ್ರೆ ರೂಮ್ ಬಿಟ್ಟು ಹೊರಗಡೆ ಬರಲ್ಲ, ಅವರು ಮನೆಗೆ ಸೇರ್ತಿರ್ಲಿಲ್ಲ. ಹಿಂದಿನ ಮಕ್ಕಳು ಮನೆಗೆ ಸೇರ್ತಿರ್ಲಿಲ್ಲ. ಬೆಳಗ್ಗೆ ಆದ್ರೆ ಸಾಕು, ಬ್ಯಾಗ್ ತಗೊಳಕೊಂಡು ಶಾಲೆಗೆ ಹೊರಟು ಬಿಟ್ರೆ ಶಾಲೆಯಿಂದ ಬರ್ತಾ ಅಲ್ಲಿ ಆಟ ಪಾಠಗಳೆಲ್ಲ ಮುಗಿಸ್ಕೊಂಡು ಹಸಿವಾದ್ರೆ ಒಂದಿಷ್ಟು ಅನ್ನ ಊಟಕ್ಕಾಗಿ ಮನೆಗೆ ಬರ್ತಿದ್ರು. ಅಥವಾ ಅಲ್ಲೇ ಶಾಲೆಯಲ್ಲಿ ಊಟ ಬಿಸಿ ಊಟ ಅಂತ ಇರ್ತಿತ್ತು, ಅಲ್ಲಿ ಊಟ ಮಾಡಿದ್ರೆ ಅಲ್ಲೇ ಆಟ ಆಡ್ಕೊಂಡು ಸಂಜೆ ಕತ್ಲಾದ್ಮೇಲೆ ಮನೆಗೆ ಬರ್ತಿದ್ರು. ಇದು ಹಿಂದಿನ ಪದ್ಧತಿ ಇತ್ತು. ಇವತ್ತಿನ ಪದ್ಧತಿ ಅದಲ್ಲ. ಹಿಂದಿನ ಕಾಸ್ಟ್ಯೂಮ್ ಎಷ್ಟು ಚೆನ್ನಾಗಿತ್ತು, ಮಕ್ಕಳ ಶಾಲೆಗೆ ಹಾಕೊಳ್ಳೋ ಮಕ್ಕಳದಾಗ್ಲಿ ಮನೇಲಿರ್ತಕ್ಕಂಥ ಮಕ್ಕಳು ಸಹಿತ ಮನೆಗೆ ಬಂದ ತಕ್ಷಣ ಒಂದು ಚಡ್ಡಿ ಹಾಕೊಂಡು ಓಡೋಗ್ತಾ ಇದ್ರು. ಇವತ್ತು ಚಡ್ಡಿ ಅಂದ್ರೆ ಅವಮಾನ, ಚಿಕ್ಕ ಮಕ್ಕಳಿಗೆ ಚಡ್ಡಿ ಹಾಕಿದ್ರೆ ಅವಮಾನ, ಅವ್ರಿಗೂ ಪ್ಯಾಂಟೇ ಬೇಕು. ನನ್ನ ಮೊಮ್ಮಗನಿಗೆ ಪ್ಯಾಂಟ್ ಬಂದಿದೆ, ಇನ್ನು ಹಾಗಿದ ಮೇಲೆ ನಮ್ಮ ಮೊಮ್ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಪ್ಯಾಂಟು. ಅಂದ್ರೆ ಇವತ್ತಿನ ಪರಿಸ್ಥಿತಿ ಹಾಗಾಗ್ಬಿಟ್ಟಿದೆ. ಎಲ್ಲವೂ ಸಹಿತ ದೊಡ್ಡೋರಿಗಿನ್ನ ಹೆಚ್ಚಿನಾಗಿ ಚಿಕ್ಕ ಮಕ್ಕಳಿಗೆ ಬೇಕಾದಂತದ್ದೆಲ್ಲ ಇದೆ. ಹಾಗೆ ಇಷ್ಟೆಲ್ಲ ಇದ್ರೂ ಸಹಿತ ಇದನ್ನು ತೋರಿಸಬೇಕು. ಇದು ತೋರಿಸುವಂತಹ ವಿಧಾನ ಯಾವಾಗ? ಈ ನವರಾತ್ರಿ ದಸರಾ ಅಲ್ಲಿ ಬಿಟ್ರೆ ನಾಳೆ ದಿವಸ ಬೊಂಬೆಗಳನ್ನು ತೆಗೆದು ಈ ಬೊಂಬೆ ಹೀಗಿದೆ ಅಂತ ನೀವು ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಆದ್ರೂ ಬೊಂಬೆ ಇಡಬೇಕು. ಬೊಂಬೆ ಇಟ್ಟು ಮನೆಗೆ ಮಕ್ಕಳನ್ನು ಬರಮಾಡ್ಕೊಳ್ಬೇಕು. ಹಿಂದೆಲ್ಲ ಸಂಜೆ 6 ಗಂಟೆ ಆದ್ರೆ ಯಾರೊಬ್ಬರು ಮನೆ ಬಾಗಿಲು ಹಾಕ್ತಿರ್ಲಿಲ್ಲ. ಇವತ್ತು ಯಾರ ಮನೆ ಬಾಗಿಲು ತೆಗೆದಿದ್ದೀರಿ ಹೇಳಿ? ಒಬ್ಬರು ಮನೇನು ಸಂಜೆ ಹೊತ್ತು ಬಾಗಿಲು ತೆಗೆಯೋಂಗೆ ಇಲ್ಲ. ಸಂಜೆ ಹೊತ್ತು ಬಾಗಿಲು ತೆಗೆದ್ರೆ 2 ಸಮಸ್ಯೆ. ಒಂದು, 6 ಗಂಟೆಗೆ ಸೊಳ್ಳೆಗಳು ಬರುತ್ತೆ. ಎರಡನೇದು, ಯಾರಾದ್ರೂ ಕಳ್ಳರು ಕಾಕರು ಮನೆ ನೋಡ್ಕೊಂಡ್ಬಿಡ್ತಾರೇನೋ, ಮನೆ ಒಳಗಿರೋ ಪದಾರ್ಥ ನೋಡ್ಕೊಂಡಿದ್ದಾರೇನೋ ಅನ್ನೋ ಒಂದು ಭಯ. ಒಂದು ಕಳ್ಳರ ಭಯ, ಇನ್ನೊಂದು ಸೊಳ್ಳೆ ಭಯ. ಹಾಗಾಗಿ ಮನೆ ಬಾಗ್ಲೇ ತೆಗೆಯೋದಿಲ್ಲ. ಆದ್ರೆ ಈ ನವರಾತ್ರಿ ವಿಶೇಷ ಏನ್ ಹೇಳುತ್ತೆ? ಸಂಜಾ ಕಾಲ ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ಬಾಗಿಲು ತೆಗೆದು ಬಾಗಿಲತ್ರೂ ದೀಪವನ್ನು ಹಚ್ಚಿಟ್ಟು, ಅದಾದ ನಂತರ ದೇವರ ಹತ್ರ ದೀಪ ಹಚ್ಚಿಟ್ಟು, ಯಾರೊಬ್ಬರು ಮನೆಗೆ ಬಂದ್ರು ಅವರನ್ನ ಕೂಡಿಸಿ ಅವ್ರಿಗೊಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು, ಮಕ್ಕಳು ಬಂದಾಗ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನು ಕೊಟ್ಟು, ಮಕ್ಕಳಿಗೆ ಆ ಬೊಂಬೆಗಳನ್ನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಆ ಬೊಂಬೆಗಳ ಚರಿತ್ರೆ ನಿಮಗೆ ಗೊತ್ತಿದ್ರೆ ಆ ಚರಿತ್ರೆಯನ್ನು ಮಕ್ಕಳಿಗೆ ಹೇಳಿ, ಅಥವಾ ಮಕ್ಕಳಲ್ಲಿ ಬುದ್ಧಿವಂತರಾಗಿದ್ರೆ ಅವ್ರು ಕೇಳ್ತಾರೆ ಬೊಂಬೆಗಳು, ಈ ಬೊಂಬೆ ಯಾವುದು, ಅದು ಯಾವುದು, ಅದೇನು ಬ್ಯಾಚ್ ಇದೆ, ಅದ್ಯಾವ್ದು ಆ ತರ ಆಟ ಇದೆ, ಅದ್ರ ಬಗ್ಗೆ ತಾವು ಹಿರಿಯರು ತಾವೊಂದಷ್ಟು ವಿಶ್ಲೇಷಣೆ ಮಾಡಿದ್ರೆ ಮಕ್ಕಳು ಜ್ಞಾನವಂತರಾಗ್ತಾರೆ. ನೀವು ಬೊಂಬೆ ಇಟ್ಟಿದ್ದಕ್ಕೆ ನಿಮಗೂ ಸಾರ್ಥಕ. ಸುಮ್ಮನೆ ಹೋದ ಪುಟ್ಟ ಬಂದ ಪುಟ್ಟ ಅಂತ ಹೇಳಿ ಮನೆಗೆ ಇರ್ತಕ್ಕಂಥ ಬೊಂಬೆಗಳನ್ನು ನೋಡೋದು, ಒಂದು ಮೊಬೈಲಲ್ಲಿ ಫೋಟೋ ತಗೊಳ್ಳೋದು, ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ಆ ಫೋಟೋ ತೆಗೆಸ್ಕೊಳ್ಬೇಕಾದ್ರೆ ಆ ಶೈಲಿಗಳಿಗೆ ನೋಡ್ಬೇಕು, ಅದರ ಆನಂದ ಅವರಿಗೆ ತೃಪ್ತಿ. ಅವರ ಆ ಫೋಟೋ ತೆಗೆಸ್ಕೊಳ್ಳುವಾಗ, ಸೆಲ್ಫಿ ಫೋಟೋ ತಗೊಳ್ಳುವಾಗ ಆ ಮೂಗು, ಮೂತಿ, ಮಖ, ಹಲ್ಲು ಎಲ್ಲವೂ ಆ ಕಡೆ ಲೆಫ್ಟ್ ರೈಟ್ ತಿರ್ಕೊಂಡ್ಬಿಟ್ಟಿರ್ತಾರೆ. ಈ ಜಿಗ್ಜಾಕ್ ಅಂತ ಹೇಳ್ತಾರಲ್ಲ, ಆ ತರ ಆಗೋಗ್ಬಿಟ್ಟಿರುತ್ತೆ. ನೋಡಿದ್ಯಮ್ಮ ಅದನ್ನ? ಸಾಲದಕ್ಕೆ 2 ಬೆರಡೆ ಬೇರೆ ಹಿಂಗೆ ಎದ್ದು ಬಿಡುತ್ತೆ. ಹಿಂಗೆ 2 ಬೆರಳೆ ಎಬ್ಬಿಸ್ಕೊಳ್ಳೋದು, ಮೂತಿನ ಸೊಟ್ಟಗೆ ಹಾಕೊಳ್ಳೋದು. ಹಿಂದೆಲ್ಲ ಲಕ್ವ ಹೊಡೆದವ್ರು ಮಾತ್ರ ಹಂಗೆ ನಡೀತಿದ್ದು. ಏನೋಪ್ಪ ಇದೆಲ್ಲ ಬೇಕೋ ಬೇಡವೋ? ಲಕ್ಷಣವಾಗಿರ್ತಕ್ಕಂಥ ಮುಖ ನೋಡ್ಲಿಕ್ಕೆ ಒಳ್ಳೆ ಮುದ್ದು ಗೌರಿ ತರ ಇರ್ತಾರೆ ಹೆಣ್ಮಕ್ಳು. ಇಷ್ಟು ಲಕ್ಷಣವಾಗಿರುತ್ತೆ ಅಂತಹ ಮಖ ಬಿಟ್ಟು ಹಿಂಗ್ ಮೊಬೈಲ್ ಹಿಂಗ್ ಎತ್ತಿದ ತಕ್ಷಣ ಆಗ್ಲೇ ಮೂತಿ ಸೊಟ್ಟಗೋಗುತ್ತೆ, 2 ಬೆರಳು ಮೇಲಕ್ಕೆ ಎದ್ದು ಬಿಡುತ್ತೆ. ಇದೆಲ್ಲ ಮಾಡಬೇಡಿ. ಲಕ್ಷಣವಾಗಿ ದೇವರ ಸಾನ್ನಿಧ್ಯಕ್ಕೆ ಬಂದ್ರು ಶ್ರದ್ಧೆಯಿಂದ ಕೈ ಮುಗಿದು ನಿಂತ್ಕೊಳ್ಳಿ. ಬೊಂಬೆಗಳ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ. ನೀವು ಬೊಂಬೆ ತರ ಇರಿ. ಆ ಫೋಟೋ ನಿಮ್ಮ ಅಪ್ಪ ಅಮ್ಮನಿಗೆ ತೋರಿಸಿ ಖುಷಿ ಪಡ್ತಾರೆ.
ಅದು ಬಿಟ್ಟು ಅಯ್ಯೋ ಮಗಳಿಗೆ ಮೂತಿ ಸೊಟ್ಟಗಾಯ್ತಲ್ಲ ಅನ್ನೋದನ್ನ ಇಟ್ಕೊಳ್ಬೇಡಿ. ಮಗಳ ವಿಚಾರ ಅಲ್ಲ, ಮಗಂದು ಇದೇ ಸಮಸ್ಯೆನೆ. ಆಮೇಲೆ ಮಗ ಮೀಸೆ ಮೇಲೆ ಕೈ ಹಾಕೋದ್ಬೇಡ, ಓ ನಮ್ಮನ್ ಬಿಟ್ರು ಗುರುಗಳು ಅಂತ ಬಿಡೋದೇ ಇಲ್ಲ. ಮಕ್ಕಳು ಮಾಡೋ ತಪ್ಪನ್ನ ಆಗಿಂದಾಗ್ಲೇ ಹೇಳಿ ನೀವಿಂತ ತಪ್ಪು ಮಾಡಬೇಡಿ ಅಂತ ಹೇಳೋದು ನನ್ನ ಧರ್ಮ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಶೃಂಗೇರಿ ಆಸ್ಥಾನದಲ್ಲೂ ಸಹಿತ ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯದಲ್ಲಿ ಅಮ್ಮನವರಿಗೆ ಇಬ್ಬರು ಜಗದ್ಗುರುಗಳಿಂದ ವಿಶೇಷವಾಗಿರ್ತಕ್ಕಂಥ ನಮನ, ಪೂಜೆ, ಅನುಷ್ಠಾನ, ಹಾಗೆ ಅಲ್ಲಿಗೆ ಇವತ್ತಿನ ದಿವಸ ಯಾರೆಲ್ಲ ಭಕ್ತರು ಶೃಂಗೇರಿ ಆಸ್ಥಾನಕ್ಕೆ ಹೋಗಿ ತಾಯಿ ಸಾನ್ನಿಧ್ಯದಲ್ಲಿ ನಿಂತು ತಾಯಿನ ದರ್ಶನ ಮಾಡ್ತಿರೋ ನಿಮ್ಮ ಪೂರ್ವ ಜನ್ಮದ ಪುಣ್ಯವೇ ಸರಿ. ಯಾಕೆಂದ್ರೆ ಎಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ ಈ ಸೌಭಾಗ್ಯ. ಅಂತಹದ್ರಲ್ಲಿ ಇವತ್ತಿನ ದಿವಸ ತಾವು ನೋಡ್ತಿದ್ದೀರಿ ಮೂಲ ಸಾನ್ನಿಧ್ಯವನ್ನ, ಅಮ್ಮನವರನ್ನ ಮತ್ತೊಮ್ಮೆ ತಾಯಿ ದರ್ಶನ ಮಾಡ್ತಿದ್ದೀರಿ. ಎಷ್ಟು ಕಣ್ಗಳಲ್ಲಿ ಎಷ್ಟು ನೋಡಿದ್ರೂ ಸಾಲದು. ತಾಯಿ ವೀಣಾಪಾಣಿ ವೀಣೆಯನ್ನು ಬಾರಿಸ್ತಾ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನೂ ಸಹಿತ ಜ್ಞಾನವಂತರನಾಗಿ ದಯಪಾಲಿಸ್ತಾ ಜ್ಞಾನವಂತರನಾಗಿ ಅನುಗ್ರಹಿಸ್ತಿರ್ತಕ್ಕಂಥ ತಾಯಿ ಶಾರದೆಯ ಮೂಲ ಸಾನ್ನಿಧ್ಯ. ಅಮ್ಮ ಜಗದಂಬ ಬಾಲಾ ತ್ರಿಪುರ ಸುಂದರಿ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ತಾಯಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಹರಿಂಕಾರಾಸನಗದ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತನಿತ್ರೋಜ್ವಲಾಂ ಒಂದೇ ಪುಸ್ತಕವಾಸಮಂಕುಶಿಧರಾಂ ತ್ರಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪ್ರಕಲಾಂ ಶ್ರೀಚಕ್ರ ಸಂಚಾರಣಿ ಭಗವತಿ ತಾಯಿ ರಾಜರಾಜೇಶ್ವರಿ. ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರ ನಾಲಿಗೆ ಮೇಲೂ ನಲದಾಡ್ತಾ ಪ್ರತಿಯೊಬ್ಬರ ಮನೆ ಮಕ್ಕಳನ್ನೂ ಸಹಿತ ಜ್ಞಾನವಂತರನ್ನಾಗಿ ಮಾಡಿ ಪ್ರತಿಯೊಬ್ಬರಿಗೂ ವಿದ್ಯೆಯನ್ನು ದಯಪಾಲಿಸು ತಾಯಿ ಶಾರದೆ ಅಂಬಾ. ತಾಯಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಮ್ಮನವರಿಗೆ ಮಹಾಮಂಗಳಾರತಿ ನಡೀತಾ ಇದೆ. ಆರತಿಯನ್ನು ದರ್ಶನ ಮಾಡ್ತಾ ಇದ್ದೇವೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಶಾರದಾಂ ಶಾರದಾ ದೇವೀಂ ಶ್ರೀಂ ಶಾರದಾಂಬಿಕಾಯ ನಮಃ. ಶೃಂಗೇರಿ ಪರವಾಸಿನ್ಯೈ ನಮಃ. ಅಂಬಾ, ಇದೆಲ್ಲ ಒಂದು ಸೌಭಾಗ್ಯ. ದರ್ಶನ ಮಾಡುವಂತಹದ್ದು ಇವತ್ತಿನ ದಿವಸ ಮನೆಯಲ್ಲಿ ಬೆಳಿಗ್ಗೆ ಟಿವಿ ಮುಂದೆ ಕೂತಾಗಲೂ ಸಹಿತ ಇಂತಹ ಮೂಲ ಸಾನ್ನಿಧ್ಯಗಳನ್ನು ನೋಡುವಂತಹ ಸೌಭಾಗ್ಯ ಸಿಗುತ್ತಲ್ಲ, ಇದಕ್ಕಿಂತ ಮತ್ತೇನು ಭಾಗ್ಯ ಬೇಕು? ಯಾಕೆಂದ್ರೆ ಇವತ್ತೆಲ್ಲರೂ ಸಹಿತ ಶೃಂಗೇರಿಗೆ ಹತ್ತಿರಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಬಹಳ ದೂರ ಪ್ರಯಾಣ, ಜೊತೆಗೆ ಮಳೆಯ ವಾತಾವರಣ ಏನೇ ಇದ್ರೂ ಸಹಿತ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಎಲ್ಲಾ ಕಡೆ ತಾಂಡವಾಡ್ತಿದ್ರು ಸ್ವಲ್ಪ ಮಟ್ಟಿಗೆ ಎಲ್ಲೋ ನೆಮ್ಮದಿ ಬಿಟ್ಟುಕೊಂಡಿದೆ. ಪರವಾಗಿಲ್ಲ, ನಾನು ದೂರ ಹೊರಟಿದ್ದೇನೆ, ನಿಮ್ಮ ಅನುಕೂಲಗಳನ್ನ ನಿಮ್ಮ ಅನುಷ್ಠಾನಗಳನ್ನು ಮಾಡ್ಕೊಳ್ಳಿ, ಆದರೆ ಜವಾಬ್ದಾರಿಯುತವಂತ ಸ್ಥಾನದಲ್ಲಿರಿ ಅಂತಲೂ ಹೇಳಿದೆ. ಹಾಗಂತ ಮೈಮರ್ತು ನಾವು ನಿಲ್ಲಬಾರದು. ಹಾಗೆ ಸಾನ್ನಿಧ್ಯಗಳನ್ನು ತಾಯಿ ದರ್ಶನ ಮಾಡುವಂತಹದ್ದು ಕೆಲವಷ್ಟು ಜನಕ್ಕೆ ಇವತ್ತು ಭಗವತಿ ಅನುಗ್ರಹ ಮಾಡಿರ್ತಾಳೆ. ಹಾಗೆ ಮನೆಯಲ್ಲಿ ಕೂತು ದರ್ಶನ ಮಾಡುವ ಭಾಗ್ಯ ಬಹುಶಃ ನಿಮ್ಮೆಲ್ಲರದೂ ಆಗಿದೆ. ಹಾಗಾಗಿ ತಾಯಿ ಮೂಲ ಸಾನ್ನಿಧ್ಯವನ್ನ ಇವತ್ತು ದರ್ಶನ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ಜೀವನ ಪಾವನವಾಗಲಿ, ಭಗವತಿಯ ಅನುಗ್ರಹ ಆಗಲಿ. ತಾಯಿಯ ಮಂಗಳಾರತಿ ದರ್ಶನ ಮಾಡೋಣ. ಅಂಬಾ ಭಗವತಿ, ನಾವು ಸಹಿತ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಗವತಿಯ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ವಿಶೇಷವಾಗಿ ನಡೀತಕ್ಕಂತಹ ತಾಯಿ ಶಾರದೆಯ ಮಧು ಅಂದರೆ ಜೇನುತುಪ್ಪದಿಂದ ನಾವು ಸಹಿತ ಇಲ್ಲಿ ಅಮ್ಮನವ್ರಿಗೆ ಅಭಿಷೇಕವನ್ನು ನಡೆಸ್ತೀವಿ. ವೀಣಾಪಾಣಿಯಾಗಿ ಇಲ್ಲಿ ಕೂತಿದ್ದಾಳೆ ಇವತ್ತಿನ ದಿವಸ. ನಮ್ಮ ಈ ಪುಟ್ಟ ದೇಗುಲದಲ್ಲಿ ತಾಯಿ ಶಾರದೆಯನ್ನು ನಾವು ಸಹಿತ ಅಮ್ಮನವ್ರಿಗೆ ಅಭಿಷೇಕ ಮಾಡಬೇಕು ಅಂತ ಹೇಳಿ ಬೇಕಾಗಿರ್ತಕ್ಕಂಥ ಪೂಜಾ ಸಲಕರಣೆಗಳನ್ನು ಸಾಮಗ್ರಿಗಳನ್ನು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಇದು ತಮ್ಮೆಲ್ಲರ ಸಮ್ಮುಖದಲ್ಲಿ ನಡೆಯುವಂತಹದ್ದು. ಇಲ್ಲಿ ನಾನು ಮಾಡುವಂತಹ ಆಪ್ಯ ಅಂದರೆ ಹಾಲು, ನೀರು ಮತ್ತು ಜೇನುತುಪ್ಪ ಇದರ ಅಭಿಷೇಕವನ್ನು ಮಾಡುವಾಗ ತಾವೆಲ್ಲರೂ ಕಣ್ಗಳಲ್ಲೇ ನೋಡ್ತಿರಲ್ಲ, ನೋಡುವಾಗ ತಾವೇ ತಮ್ಮ ಸ್ವಹಸ್ತದಿಂದ, ನೀವೇ ನಿಮ್ಮ ಸ್ವಹಸ್ತದಿಂದ ಅಭಿಷೇಕವನ್ನು ಮಾಡ್ತಿದ್ದೀವೇನೋ ಎಂಬಂತ ರೀತಿ ನಿಮ್ಮ ಚಿಂತನೆ ಇರಬೇಕು. ನಾವು ಕೆಲವೊಮ್ಮೆ ಏನಾಗುತ್ತೆ, ಬರೀ ನೋಡೋದು ಮಾತ್ರ ಆಗಿರ್ತೀವಿ. ನೋಡೋದಷ್ಟೇ ಅಲ್ಲ, ನೀವೇ ನಿಮ್ಮ ಸ್ವಹಸ್ತದಿಂದ ಇವತ್ತು ದೇವಿಗೆ ಅಭಿಷೇಕ ಮಾಡ್ತಿದ್ದೀರೇನೋ ಅನ್ನೊಂದು ಮನಸ್ಸು ನೀವು ತಂದುಕೊಳ್ಬೇಕು. ಆಗಷ್ಟೇ ನಿಮ್ಗೆ ಆ ತೃಪ್ತಿ ಸಿಗ್ತಕ್ಕಂಥದ್ದು. ಹಾಗೆ ನಾನು ಆಗ್ಲೇ ಹೇಳಿದ್ದೀನಿ, ಶ್ವೇತಕಮಲ ಜೊತೆಗೆ ಏಲಕ್ಕಿಯ ಹಾರ, ಜೇನುತುಪ್ಪ, ಇದು ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಬೀಜಾಕ್ಷರಿ ಮಂತ್ರವನ್ನು ಹೇಳ್ತಾ ಹತ್ತಿರದಲ್ಲಿ ತಾಯಿ ಶಾರದೆಯ ಸಾನ್ನಿಧ್ಯ ಇದ್ರೆ, ತಾಯಿಯ ಶಾರದೆಯ ಅಂದ್ರೆ ಶಂಕರ ಮಠ ಇದ್ದು ಅಲ್ಲಿ ಶಾರದಮ್ಮನವರ ಸಾನ್ನಿಧ್ಯ ಇದ್ರೆ ಇವತ್ತೆಲ್ಲರೂ ಹೋಗಿ ತಾಯಿ ದರ್ಶನ ಮಾಡಿ ಬನ್ನಿ. ಇವತ್ತು ತಾಯಿ ದರ್ಶನ ಮಾಡಿ ತಾಯಿಗೆ ಕಮಲದ ಹೂವು ಕೊಡಿ, ಜೇನುತುಪ್ಪ ಮತ್ತು ಏಲಕ್ಕಿ ಹಾರವನ್ನು ತಾಯಿ ಸಾನ್ನಿಧ್ಯ ಕೊಟ್ಟು ಪುನಃ ವಾಪಸ್ ತಗೊಂಡು ಅದನ್ನು ನೈವೇದ್ಯ ಪ್ರಸಾದವನ್ನು ಸ್ವೀಕರಿಸಿ ಏಲಕ್ಕಿ ಸರವನ್ನು ತಾಯಿ ಸಾನ್ನಿಧ್ಯದಲ್ಲೇ ಹಾಕೊಳ್ಳಿ. ನಿಮ್ಮ ಮೈ ಮೇಲೆ ಏಲಕ್ಕಿ ಸರ ಇದ್ದರೆ ಸಾಕಷ್ಟು ಜ್ಞಾನವಂತರಾಗ್ತೀರಿ, ಬಹಳಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಅಮ್ಮನವರ ಸಾನ್ನಿಧ್ಯದಲ್ಲಿ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, ಮಧು, ಜೇನುತುಪ್ಪ ಇದೆಲ್ಲದರಿಂದಲೂ ತಾಯಿಗೊಂದು ಅಭಿಷೇಕವನ್ನು ಸಹಿತ ಸಲ್ಲಿಸೋಣ. ಅಭಿಷೇಕವನ್ನು ಮಾಡೋಕೆ ಮೊದಲು ಮತ್ತೊಮ್ಮೆ ದೇವಿಯನ್ನು ಪ್ರಾರ್ಥನೆ ಮಾಡುತ್ತಾ ಗಣಪತಿಯನ್ನು ಆರಾಧನೆ ಮಾಡೋಣ. ಓಂ ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮಸ್ತೋಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋದಿಭಿಸ್ಸೀದಸಾದನಂ ಮಹಾಗಣಾಧಿಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇರ್ವಾಜಿನೀವತಿ ಧೀನಾಮೈತ್ರೇವತೋ ವಾಗ್ದೇವ್ಯೈ ನಮಃ.
सरस्वती नमस्तुभ्यं वारदे कामरूपिणी विद्यारम्भं करिष्यामि सिद्धिर्भवतु मे सदा शारदा शारदाम्बोदा वचना वचनाम्बुजे सन्निधासनास्माकं सन्निधिः सन्निधिप्रभा या कुन्देन्दुतुषारहाररवळा या शुभ्रवस्त्रान्विता या वीणावरदण्डमण्डितकला या श्वेतपद्मासना या ब्रह्माच्चशङ्करप्रभुतिः देवैः सदा पूजिता सा मां पातु सरस्वती भगवती निश्लेषु जाड्यापः ಮೃದಂಗತ್ವೇನ ಕಳಶಾರಾಧನಂ ಕರಿಷ್ಯೆ कलशगन्धाक्षपुष्पेभ्यश्चास्तेनाक्षाद्य कलशस्य मुखे विष्णुं कण्ठे रुद्रसमाश्रितः मूले तत्त्वस्थितो ब्रह्मा मध्ये मार्गणास्फुटः कुचोदाकरात् सर्वे सप्तद्वीपाः सुन्दरः ऋग्वेदोर्वेदस्मावेदोतरुणः अङ्गै च सविता सर्वे कलशां समाश्रिताः आयान्तु ते पूजार्थं द्वैलक्ष्यकारका गङ्गे च यमुने चैव गोदावरी सरस्वती सिन्धु कावेरी जलेऽस्मिन् सन्निधिं कुरु ओम आपोहिष्ठामयापवस्थानमूर्जे ददातना महेरणाय शक्तसे योगश्च बलमोनशक्तस्य वाद
सर्वमंगलेति महालक्ष्मीदेवताभ्यो नमः। ओम श्री सरस्वती नमः। ओम महावज्राय नमः। ओम महामायाय नमः। ओम पद्मनिलयाय नमः। पद्माक्षे नमः। पद्मोक्त्राय नमः। पुस्तकहस्ताय नमः। ज्ञानमुद्राय नमः। रमाय नमः। कामारूपिण्ये नमः। कामेश्वर्ये नमः। महाविद्याय नमः। महाविद्यापादकनाशिन्ये नमः। महोत्सवाय नमः। महाभागाय नमः। दिव्यरंगालेपनाय नमः। दिव्यांगाय नमः। सुरवंदिताय नमः। महाकाल्ये नमः। महापराय नमः। पीताय नमः। विश्वासये नमः। वैष्णव्ये नमः। चंद्रिकाय नमः। चंद्रार्घ्ये सावित्रे नमः। गायत्रे नमः। दिव्यांबाय वाग्दैव्ये नमः। औषधाय नमः। दिव्याय नमः। महाविद्याय नमः। महाभद्राय नमः। भारत्ये नमः। गोविंदाय नमः। गोमात्ये नमः। हेमावत्ये नमः। शिव्यै नमः। जटिलाय नमः। चंद्रुराय नमः। श्री महाकाल्ये महालक्ष्मी नमः। श्री महासरस्वत्यै नमः। श्री शारदा परमेश्वर्यै नमः। दिव्य धूपमाग्रापया मानाविदा परिमलपत्र पुष्पांजलिं समर्पयामि। सुभद्रायै नमः। ओम या कुंदेन्दुलशालहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माट्टशङ्कर प्रभुतिः देवैः सदा पूजिता सा मां पातु सरस्वती भगवती निष्ठेषु जाड्यापः वनस्पति स्वात्मनो गन्धाढ्यो गन्ध उत्तमः आग्रे सर्वदेवानां दोपोऽयं बृहत्किला दिव्यदोपमाग्रापयामि साध्यं दिवक्ति संयुक्तं वन्दिना ज्योतिरं मया प्रहाणमङ्गलं देवं त्रैलोक्यं
ಮಾಡ್ತಿದ್ದೀರಿ. ಇವತ್ತು ಶುಭ ಸಂಧ್ಯಾಕಾಲ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ತಮ್ಮ ತಮ್ಮ ಮನೆಗಳಲ್ಲಿ ಇವತ್ತು ಶ್ರದ್ಧೆಯಿಂದ ಉತ್ತರಾಭಿಮುಖವಾಗಿ ಕೂತು ದೇವಿನ ಆರಾಧನೆ ಮಾಡ್ತಾ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ. ಆಸನವನ್ನು ಹಾಕೊಳ್ಳಿ. ಒಂದು ಮಣೆ ಚಾಪೆ ಏನಾದರೂ ಹಾಕೊಂಡು ಬರೀ ನೆಲದ ಮೇಲೆ ಕೂತ್ಕೊಂಡು ಅನುಷ್ಠಾನ ಮಾಡಬಾರದು. ಒಂದು ಆಸನವನ್ನು ಹಾಕೊಂಡು ಕೂತ್ಕೊಂಡು ದೇವಿ ಶಾರದೆಯ ಉಪಾಸನೆ ಮಾಡಿ. ಸಂಜೆ ಅಷ್ಟರೊಳಗೆ 54 ಅಥವಾ 108 ಏಲಕ್ಕಿಗಳ ಹಾರವನ್ನು ರೆಡಿ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು 54 ಅಥವಾ 108, ಕನಿಷ್ಠ ಪಕ್ಷ ನಮಗೆ 54 ತರಲಿಕ್ಕಾಗಲಿಲ್ಲ, ಒಂದು 21 ಮಾಲೆ ಅನ್ನೋದ್ರು ಅಂದ್ರೆ 21 ಏಲಕ್ಕಿಯನ್ನ ಒಂದು ಮಾಲೆ ಆಕಾರವಾಗಿ ರೆಡಿ ಮಾಡಿ ಅದನ್ನು ತಾಯಿ ಶಾರದೆಯ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೋಸ್ಕರ ಅನುಷ್ಠಾನವನ್ನು ಮುಂದುವರಿಸಿ. ಆದರೆ ಅನುಷ್ಠಾನವನ್ನು ಮಾಡುವಾಗ ಓಂ ಶ್ರೀಂ ಐಂ ಶ್ರೀಂ ಸೌಹು, ಓಂ ಶ್ರೀಂ ಐಂ ಶ್ರೀಂ ಸೌಹು, ಓಂ ಶ್ರೀಂ ಐಂ ಶ್ರೀಂ ಸೌಹು ಈ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಪ್ರತಿಯೊಬ್ಬ ಮಕ್ಕಳು ಸಹಿತ, ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಪುಟ್ಟ ಪುಟಾಣಿಗಳು ಸಹಿತ ಒಳ್ಳೆ ಜ್ಞಾನವಂತರಾಗಿ, ವಿದ್ಯಾರ್ಥಿಗಳು ಅನ್ನಲಿಕ್ಕೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಅವರು ವಿದ್ಯಾರ್ಥಿಗಳೇ. ಹಾಗಾಗಿ ತಾಯಿ ಶಾರದೆಯ ಅನುಗ್ರಹವನ್ನು ಪಡೆಯಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ತಾಯಿ ಶಾರದೆಯ ಉಪಾಸನೆ ಮಾಡತಕ್ಕಂಥದ್ದು ಶಾರದೆಯ ಇವತ್ತಿನ ಮೂಲ ನಕ್ಷತ್ರದ ವಿಶೇಷವಾಗಿರ್ತಕ್ಕಂಥ ಶಾರದಾ ಪೂಜೆ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೇ. ಎಲ್ಲೆಲ್ಲಿ ಕನ್ನಡದ ಅಭಿಮಾನಿಗಳಿದ್ದೀರಿ, ಎಲ್ಲೆಲ್ಲಿ ಕನ್ನಡಿಗರಿದ್ದೀರಿ, ನಮ್ಮ ರಾಜ್ಯ ಅಲ್ದಿರ ಹೊರ ರಾಜ್ಯ ದೇಶ ವಿದೇಶಗಳಲ್ಲಿ ಎಲ್ಲಿ ಇವತ್ತಿನ ದಿವಸ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೋಡ್ತಿದ್ದೀರಿ. ಹಾಗೆ ಈ ಕಾರ್ಯಕ್ರಮವನ್ನು ಪ್ರತಿದಿನ ನಿಮ್ಮಗಳ ಮನೆಗೆ ತರುವಂತಹ ಪ್ರಯತ್ನವನ್ನು, ನಿಮಗೆ ಏನೇ ಸರ ಸಮಸ್ಯೆಗಳಾಗ್ದಿರ, ಸಣ್ಣದಾದಂತಹ ಸಮಸ್ಯೆ, ಸ್ವಲ್ಪ ನಮ್ಮಲ್ಲಿ ಸೌಂಡ್ ಬರ್ತಿಲ್ಲ, ಸಿಗ್ನಲ್ ಸರಿಯಾಗಿ ಸಿಗ್ತಿಲ್ಲ, ಅಥವಾ ನಮಗೆ ಜೀಕರಣ ಬರ್ತಿಲ್ಲ ಅನ್ನುವಾಗ ಆ ಧ್ವನಿಗೆ ಹೋಗಿಡ್ತಕ್ಕಂತಹ ನಮ್ಮ ಈ ಕೇಬಲ್ ಆಪರೇಟರ್ಸ್, ಇವತ್ತು ಕೇಬಲ್ ಆಪರೇಟರ್ಸ್ಗೆ ಒಳ್ಳೇದಾಗಲಿ ಅಂತ ಒಂದು ಸಂಕಲ್ಪವನ್ನು ನಾನು ಮಾಡ್ತಿದ್ದೇನೆ. ಉದ್ದೇಶ, ಕೇಬಲ್ ಆಪರೇಟರ್ಸರ ಶ್ರಮ ಇದೆಯಲ್ಲ, ಕೇಬಲ್ ನಡೆಸ್ತಿರ್ತಕ್ಕಂಥವ್ರು, ಕೇಬಲ್ ನಡೆಸುವಂತಹ ಮಾಲೀಕರಿಗಾಗಲಿ, ಕೇಬಲ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಆ ನೌಕರರಿಗಾಗಲಿ, ಆ ಸಿಬ್ಬಂದಿ ವರ್ಗಕ್ಕೆ ಒಂದಷ್ಟು ಒಳಿತಾಗಬೇಕು. ಯಾಕೆಂದ್ರೆ ಮನೆಗಳ ಮೇಲೆ ಹತ್ತಿ ಆ ವೈರ್ ಎಳೆದು ಮನೆಗಳಲ್ಲಿ ಸಿಗ್ನಲ್ ಸಿಗ್ಲಿಲ್ಲ ಅಂದ್ರೆ ಯಾತಕ್ಕೆ ನನಗೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ನಿನ್ನೆ ಒಬ್ಬ ತಾಯಿ ನನ್ನ ಕರೆ ಮಾಡಿ ನಮಗೆ 4 ದಿವಸ ಕೇಬಲ್ ಬರಲಿಲ್ಲ. ಆದರೆ 4 ದಿವಸ ಕೇಬಲ್ ಬರಲಿಲ್ಲ ಯಾಕೆಂದ್ರೆ ಸತತವಾಗಿ ಬಂದಂತ ಮಳೆ. ಪಾಪ ಮಳೆನಲ್ಲಿ ಬರಲಿಲ್ಲ ಅಂತಂದಾಗ ಒಬ್ಬ ವ್ಯಕ್ತಿ, ಅದು ನೋಡಿ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮ ಬರ್ತಿಲ್ಲ ಅನ್ನೋದೇ ಅವರು ಕೂಗಾಗಿತ್ತಂತೆ. 4 ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಬರ್ತಿಲ್ಲ ಅಂತ ಮೇಲಿಂದ ಮೇಲೆ ಫೋನ್ ಮಾಡಿದ್ದಕ್ಕೆ ಪಾಪ ಆತ ಬೇರೆಲ್ಲ ಕಡೆ ಕೆಲಸಗಳನ್ನು ಮುಗಿಸ್ಕೊಂಡು ಬಂದು, ಮಳೆ ಅಂದ್ರೆ 10 ಮನೆಗಳಲ್ಲಿ ಪ್ರಾಬ್ಲಮ್ ಇರುತ್ತಿದ್ದು, ಜೊತೆಗೆ ಈ ಪವರ್ ಇಲ್ಲ, ಕರೆಂಟ್ ಪ್ರಾಬ್ಲಮ್ ಇದೆ. ಇಂತಹದ್ರಲ್ಲಿ ಆ ಮನೆ ಮಾಡಿ ಮೇಲೆ ಹತ್ತಕ್ಕೆ ಹೋಗಿ ಜಾರಿ ಕಾಲಿಗೆ ಏಟು ಮಾಡ್ಕೊಂಡಂತೆ. ಪಾಪ ಕಾಲಿಗೆ ಏಟು ಮಾಡ್ಕೊಂಡ್ರು ಸಹಿತ ಒಳಗೆ ಬಂದು ಟಿವಿ ಮುಂದೆ ನಿಂತ್ಕೊಂಡು ಕಾಲಿಗೆ ರಕ್ತ ಸೋರ್ತಿದೆ, ಅದು ಲೆಕ್ಕ ಇಲ್ಲ. ಟಿವಿಯಲ್ಲಿ ನಮ್ದು ಸಿಗ್ನಲ್ ಸೆಟ್ ಮಾಡ್ತಿದ್ದಂತೆ. ಅದು ನೋಡಿ ಆ ತಾಯಿ ನನಗೆ ಹೇಳಿದ್ಲು, ಕೇಬಲ್ ಆಪರೇಟರ್ ಕಷ್ಟ ಹೇಗಿದೆ ಗುರುಗಳೇ, ನೀವು ಅವ್ರಿಗಾಗಿ ಏನು ಒಂದು ಪೂಜೆ ಮಾಡಿಲ್ವಲ್ಲ ಅಂತ. ಕೇಬಲ್ ಆಪರೇಟರ್ಗೋಸ್ಕರನೇ ಇವತ್ತಿನ ದಿವಸ ಒಂದು ಸಂಕಲ್ಪ ಮಾಡುವಂತ ಒಂದು ಮನಸ್ಸು ನನಗಾಯ್ತು. ಯಾಕೆಂದ್ರೆ ಇಲ್ಲಿವರೆಗೂ ನಾವು ಪೊಲೀಸ್ ಸಿಬ್ಬಂದಿ ಬಗ್ಗೆ ಹೇಳಿದ್ದೀವಿ, ಡಾಕ್ಟರ್ ಬಗ್ಗೆ ಹೇಳಿದ್ದೀವಿ, ಲೆಕ್ಚರರ್ ಬಗ್ಗೆ ಹೇಳಿದ್ದೀವಿ, ಉಪಾಧ್ಯಾಯರು, ಅಧ್ಯಾಪಕರು, ನಮ್ಮಲ್ಲಿ ಇರ್ತಕ್ಕಂತಹ ಗುರುಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ಹಾಗೆ ಎಷ್ಟೋ ಸತಿ ಪೋಸ್ಟ್ ಮ್ಯಾನ್ಗಳ ಬಗ್ಗೆನೂ ಮಾತಾಡಿದ್ದೀವಿ. ಯಾಕೆಂದ್ರೆ ಮನೆ ಸುತ್ತುವಂಥದ್ದು ಇವತ್ತು ಅವ್ರ ಕೆಲಸ ಕಡಿಮೆ ಆಗಿಬಿಟ್ಟಿದೆ. ಮೊಬೈಲ್ ಬಂದಾಗ್ಲಿಂದ ಪೋಸ್ಟ್ ಮ್ಯಾನ್ ಕೆಲಸ ಕಡಿಮೆ ಆಯಿತು. ಆದ್ರೆ ಮೊಬೈಲ್ ಬಂದರೂ ಸಹಿತ ಇನ್ನೂ ಕೇಬಲ್ ಆಪರೇಟರ್ ಕೆಲಸ ಕಡಿಮೆ ಆಗಿಲ್ಲ, ಕಡಿಮೆ ಆಗಬಾರದು. ಯಾಕೆಂದ್ರೆ ಕೇಬಲ್ ಆಪರೇಟರ್ ಕಷ್ಟ ಪಡಬೇಕು, ಅವರ ಹೊಟ್ಟೆ ತುಂಬಿಸ್ಕೊಳ್ಬೇಕಾಗಿದೆ, ಅವ್ರ ಕಷ್ಟ ಇದೆ. ಎಲ್ಲವೂ ಸಹಿತ ಕೂಜಾಗದಲ್ಲೇ ನಾವು ನೋಡ್ಬಿಟ್ರೆ, ನಾವು ಮೊಬೈಲ್ಗಳಲ್ಲೇ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಅವ್ರ ಜೀವನ ನಡೆಯೋದು ಹೇಗೆ? ಇಲ್ಲಿ ಪ್ರತಿಯೊಬ್ಬರ ಜೀವನ ಒಬ್ಬೊಬ್ಬರ ಮೇಲೆ ಒಂದೊಂದರ ಮೇಲೆ ಅವಲಂಬಿತವಾಗಿದೆ. ಅಂತಹದ್ದನ್ನ ಹೊಡೆದು ತಿನ್ನುವಂತದ್ದು ಕಾಯಕ ಇನ್ನೊಂದು ಯಾವುದೇ ಟೆಕ್ನಾಲಜಿ ಬಂದರೂ ಪಾಪ ಕೇಬಲ್ ಆಪರೇಟರ್ಸ್ಗೆ ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂಥದ್ದು ಆಗಬಾರ್ದು. ಕಷ್ಟ ಅಂದ್ರೆ ನಮಗೆ ಚಾನಲ್ ಅಲ್ಲಿ ಇಂಥ ಸಿಗ್ನಲ್ ಬರ್ತಿಲ್ಲ, ರಾತ್ರಿ ಸರಿಗಮಪ ಬಂದಿಲ್ಲ ಅಂದ್ರೂ ಓಡ್ ಬರಬೇಕು, ಯಾವುದೋ ಒಂದು ಧಾರಾವಾಹಿ ಬಂದಿಲ್ಲ ಅಂದ್ರೂ ಓಡ್ ಬರಬೇಕು. ಫೋನ್ ಎತ್ಕೊಳ್ಳೋದು ಫಸ್ಟ್ ಎಲ್ಲಿದೆಯಾ ಅಂತ ಕೇಳ್ತಾರೆ, ಅದು ಕೇಳೋ ಧ್ವನಿ ಇದೆಯಲ್ಲ, ನಿಜಕ್ಕೂ ಬೇಡ ಪಾಪ ಅವ್ರ ಪರಿಸ್ಥಿತಿ. ನನಗನ್ಸುತ್ತೆ ಯಾರಾದ್ರೂ ಕೇಬಲ್ ಆಪರೇಟರ್ಸ್ ಅಂದ್ರೆ ಸಂಪೂರ್ಣವಾಗಿ ಮನೆಗೂ ಕೇಬಲ್ ಹಾಕ್ಲಿಕ್ಕೆ ಹೋಗ್ತಾರಲ್ಲ, ಅಂಥವ್ರನ್ನ ಒಂದ್ಸತಿ ನಮ್ಮ ವೇದಿಕೆ ಕರೆಸ್ಕೋಬೇಕು, ಕರೆಸಿ ಅವ್ರ ಕಷ್ಟ ಕೇಳಬೇಕು. ನಿಮಗೆ ಜನಗಳು ಫೋನ್ ಮಾಡಿದಾಗ ಯಾವ ಧ್ವನಿಯಲ್ಲಿ ಕೇಳ್ತಾರಪ್ಪ ಅಂತ. ಯಾಕೆಂದ್ರೆ ಎಲ್ಲರಿಗೂ ಅಷ್ಟೇ ಮೂಗಿನ ತುದಿಲಿ ಕೋಪ. ಅವ್ರು ಯೋಚನೆ ಮಾಡೋದು ತಿಂಗಳು ನಾವು ದುಡ್ಡು ಕೊಡ್ತೀವಲ್ವಾ, ಇಷ್ಟು ಫೀಸ್ ಕಟ್ತೀವಲ್ವಾ ಅಂತ ಅಷ್ಟೇ ನೀವು ಯೋಚನೆ ಮಾಡ್ತಿರ್ತೀರಿ. ನೀವು ಫೀಸ್ ಕೊಡ್ತೀರಿ, ಅದಕ್ಕೆ ತಕ್ಕನಾಗಿ ಬಿಲ್ಡಿಂಗ್ ಹತ್ತೋದು ಇಳಿಸೋದು, ಎಲ್ಲೋ ಒಂದು ವೈರ್ ಕಟ್ಟಾಯ್ತು ಅಂದ್ರೆ ಆ ವೈರ್ ಜಾಯಿಂಟ್ ಹಾಕೋದು, ಹಾಕೋದು 10 ಗಂಟೆ ಲೇಟ್ ಆಗ್ಬಿಟ್ರೆ ಮನೇಲಿ ಕ್ರಿಕೆಟ್ ನೋಡೋ ಹುಡುಗರು ಅವ್ರು ಸುಮ್ಮನೆ ಇರಲ್ಲ.
ಸೀರಿಯಲ್ ಬರ್ತಿದೆ, ಈಗ ಸಾಯಂಕಾಲ ಸೀರಿಯಲ್ ಮಿಸ್ ಆಗ್ಬಿಡುತ್ತೆ, ತಾಯಂದ್ರು ನೀವು ಬಿಡೋದಿಲ್ಲ. ಬೆಳಿಗ್ಗೆ ಎದ್ದು ಮಹರ್ಷಿವಾಣಿ ಕಾರ್ಯಕ್ರಮ, ಮನೇಲಿರ್ತಕ್ಕಂಥ ತಾಯಂದ್ರು ಹೆಣ್ಮಕ್ಳು ನೀವು ಬಿಡೋದೇ ಇಲ್ಲ. ನೀವು ಇಷ್ಟೂ ಜನಗಳನ್ನು ಸುಧಾರಣೆ ಮಾಡಬೇಕಲ್ಲ. ಮನೆಯಲ್ಲಿರ್ತಕ್ಕಂತಹ ಪತಿ ಒಂದು 10 ನಿಮಿಷ ಕಾಫಿ ತಡ ಆದ್ರೆ ಅವ್ರನ್ನ ತಡ್ಕೊಳಕ್ಕಾಗಲ್ಲ, ಅಥವಾ ಮನೇಲಿರ್ತಕ್ಕಂಥವ್ರಿಗೆ ಬೇಕಾದ್ದು ಬೇಡೋದು ನೋಡಿದ್ರೇನೆ ತಡಿಲಿಕ್ಕಾಗಲ್ಲ. ಇಂಥದ್ರ ಮಧ್ಯದಲ್ಲಿ ಒಬ್ಬ ಕೇಬಲ್ ಆಪರೇಟರ್ ಅವ್ರು ನಿಜಕ್ಕೂ ಅವ್ರ ಕಷ್ಟ ಎಷ್ಟಿದೆ ಅನ್ನೋದನ್ನ ನಾವು ಚಿಂತನೆ ಮಾಡಬೇಕಾಗಿದೆ. ಇವತ್ತಿನ ದುರ್ಗಾ ಹವನವನ್ನ, ವಿಶೇಷವಾಗಿ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಪಾತ್ರವಾಗಿ ಕೇಬಲ್ ಆಪರೇಟರ್ಸ್ಗೆ, ಕೇಬಲ್ ನಡೆಸ್ತಿರ್ತಕ್ಕಂತಹ ವರ್ತಕರಿಗೆ, ಅಂತಹವರಿಗೆ ಒಳ್ಳೇದಾಗ್ಲಿ, ಅವ್ರಿಗೊಳ್ಳೆ ಶ್ರೇಯಸ್ಸಾಗ್ಲಿ, ನಿಮ್ಮ ಕಾಯಕ ಮತ್ತಷ್ಟು ವಿಶೇಷವಾಗಿರಲಿ, ಎಲ್ಲರ ಮನಸ್ಸನ್ನು ಗೆಲ್ಲುವಂಥದ್ದಾಗಲಿ, ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ದುರ್ಗೆಯನ್ನ ಪ್ರಾರ್ಥನೆ ಮಾಡೋಣ. ಭಗವತಿ ಶ್ರೀ ರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ ಪೂರ್ವಶ್ಚ ದೈವಂಗಳು ವಿಶೇಷ ಎಲ್ಲರೂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಾಯಂದರು ಪ್ರತಿಯೊಬ್ಬರು ಸಹಿತ ದುರ್ಗಾಷ್ಟಮಿ ಪ್ರಯುಕ್ತ ದುರ್ಗೆಯ ಆವಾಹನೆ, ದುರ್ಗಾರಾಧನೆ, ದುರ್ಗಾ ಪೂಜೆ, ದುರ್ಗಾ ದೀಪ ನಮಸ್ಕಾರ ತಾವೆಲ್ಲರೂ ಸಹಿತ ತಮ್ಮ ತಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನ ತಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ಹಾಗೆ ತಮ್ಮಲ್ಲಿರ್ತಕ್ಕಂತಹ ಏನೇ ಒಂದು ಸಮಸ್ಯೆಗಳಿದ್ರು ಆ ಸಮಸ್ಯೆ ಬೇಗ ದೂರ ಆಗಲಿ, ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರಲಿ, ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಅನ್ಯೋನ್ಯವಾಗಿರಲಿ, ಪ್ರತಿಯೊಬ್ಬರೂ ಸಹಿತ ಅವರವರ ಪ್ರತಿಯೊಬ್ಬರಿರ್ತಕ್ಕಂಥ ಏನೇ ದೋಷಗಳಿದ್ರು ಬೇಗ ದೂರ ಆಗಲಿ ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಡಿ. ಆ ಸಂಕಲ್ಪ ಬೇಗ ಸಿದ್ಧಿಯಾಗಲಿ. ಹಾಗೆ ತಾಯಿನ ಆರಾಧನೆ ಮಾಡೋಣ. ಓಂ ಜಾತವೇದಸೇ ಸುನವಾಮ ಸೋಮರಾಧೀತೋ ನಿದಹಾದಿ ವೇದಾಹ ಸನಪರ್ಷದ ದುರ್ಗಾಣ ವಿಶ್ವಾನಾವೇವ ಸುಂದಂ ದುರಿತಾಚ್ಚಿಗ್ನಿ ಸ್ವಾಹ ಮಹಾಶಕ್ತಿ ನಮಃ. ಓಂ ಬ್ರಾಹ್ಮೀರ್ ಮಹಾ, ಓಂ ಮಾಹೇಶ್ವರೀರ್ ಮಹಾ, ಓಂ ಗೋಮಾರೀರ್ ಮಹಾ, ಓಂ ವೈಷ್ಣವೀರ್ ಮಹಾ, ಓಂ ಇಂದ್ರಾಣ್ಯೇರ್ ಮಹಾ, ಓಂ ಚಾಮುಂಡಾಯರ್ ಮಹಾ, ಓಂ ಚಂಡಿಕಾಯರ್ ಮಹಾ, ಓಂ ಮೋಕ್ಷಲಕ್ಷ್ಮೀರ್ ಮಹಾ, ಓಂ ಜಯಲಕ್ಷ್ಮೀರ್ ಮಹಾ, ಓಂ ದುರ್ಗಾಯರ್ ಮಹಾ, ವರದಾಯರ್ ಮಹಾ, ಮಹಾಕಾಳ್ಯೇರ್ ಮಹಾ. जातवेदसे सुनवामसो ममराति यतो निदहाति वेदः स नः पर्षदति दुर्गाणि विश्वानावेव सिन्धुम् दुरितात्यग्निः तामग्निवर्णान् तपसा ज्वलन्तीम् वैरोचनीम् कर्मफलेषु जुष्टाम् दुर्गाम् देवीगम् शरणमहम् प्रपद्ये सुतरसि तरसे नमः अग्ने त्वम् पारयानव्यो अस्मान् स्वस्तिभिरति दुर्गाणि विश्वा ओश्च पृथ्वी बहुलान उर्वी भवातोकायतनयाय शय्याः विश्वानि नो दुर्गः जातवेदः सिन्धुम् न नावातुरिताति पर्षि अग्रे अत्रिवन्मनसा गृणानोऽस्माकम् बोध्यविता तनूनाम् पृतनाजितगुम् सहमानमुग्रमग्निगुम् हुलेम परमात्सधस्थात् स नः पर्षदति दुर्गाणि विश्वाक्षामद्देवो अतिदुरितात्यग्निः रत्नोषिकमेड्यो अध्वरेषु सनाच्च होतानव्यश्च सत्सि स्वाञ्चाग्ने तनुवम् पिप्रयस्वास्मभ्यम् च सौभगमायजस्व गोभिर्जुष्टमयुजो निषिक्तम् तवेन्द्रविष्णोरनुसञ्चरेम नाकस्य पृष्ठमभिसंवसादो वैष्णवेल्लोक इह मादयन्ताम् कात्यायनाय विद्महे कन्यकुमारि धीमहि तन्नो दुर्गः प्रचोदयात्
धीमहि तन्नो प्रचोदयात् स्वाहा या देवी सर्वभूतेषु दुर्गारूपेण संस्थिता नमस्तस्यै 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 नमो नमः स्वाहा या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः स्वाहा या देवी सर्वभूतेषु लज्जारूपेण संस्थिता नमस्तस्यै 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 नमो नमः स्वाहा या देवी सर्वभूतेषु भ्रान्तिरूपेण संस्थिता नमस्तस्यै 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 नमो नमः स्वाहा या देवी सर्वेषु विष्णुमाय शक्तिदा नमस्तस्यै 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 नमो नमः स्वाहा या देवी सर्वभूतेषु दुर्गारूपेण संस्थिता नमस्तस्यै 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 नमो नमः स्वाहा सर्वस्वरूपी शाम्भवी श्रीराज सर्वस्वरूपी सर्वेजय सर्वशक्ति समन्विते भयभ्रष्टाहिनो नारायण दुर्गा देवी नमोस्तुते पुरंदराभ्यं दुर्गां